ನಗರೇಶ್ವರ ದೇವಸ್ಥಾನ ಸಮಿತಿ ರಾಯಚೂರು. ಆರ್ಯವೈಶ್ಯ ಸಮಾಜ ಮತ್ತು ಶ್ರೀ ನಗರೇಶ್ವರ ದೇವಸ್ಥಾನ ಸಮಿತಿಗಳ ಸಹಯೋಗದಲ್ಲಿ ಏಪ್ರಿಲ್ 24ರಿಂದ 26ರವರೆಗೆ ಪ್ರತಿದಿನ ಶ್ರೀ ವಾಸವಿ ಮಾತೆಗೆ ವಿಶೇಷ ಅಲಂಕಾರ, ಪೂಜೆ, ಅನ್ನ ಸಂತರ್ಪಣೆ. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ, ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು. ನಮಸ್ಕಾರ ರಾಯಚೂರು ಜನತೆಗೆ, ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನೆಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ ಗೋಶಾಲಾ ರಸ್ತೆ ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲಾ ಗುತ್ತಿಗೆ ನೌಕರರ ಸಮಾವೇಶ. ಗುತ್ತಿಗೆ ಪದ್ಧತಿ ರದ್ದುಗೊಂಡರೂ ಸಂಘಟಿತ ಹೋರಾಟ, ಕೊರತೆಯಿಂದ ಶೋಷಣೆ, ಮಾನಸಯ್ಯ. ವರನಟ ಡಾಕ್ಟರ್ ರಾಜ್ಕುಮಾರ್ ಜಯಂತಿ. ಕನ್ನಡ ನಾಡು ನುಡಿ ರಕ್ಷಣೆಗೆ ಡಾಕ್ಟರ್ ರಾಜ್ಕುಮಾರ್ ಕೊಡುಗೆ ಅಪಾರ, ಸುರೇಶ್ ವರ್ಮಾ. ತುಂಗಭದ್ರಾ ನೀರಾವರಿ ಕಾರ್ಮಿಕರ ಬೇಡಿಕೆಗಳಿಗೆ ಆಗ್ರಹಿಸಿ ಎರಮರಸ್ ನೀರಾವರಿ ಕಚೇರಿ ಮುಂದೆ ಪ್ರತಿಭಟನೆ. ಮಹಿಳಾ ಮೀಸಲಾತಿ ಕಾಯ್ದೆ ಸೋಲಿಗೆ ಬಿಜೆಪಿಯೇ ಕಾರಣ. ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುವ ಪ್ರಯತ್ನ, ನಿರ್ಮಲಾ ಬೆಣ್ಣೆ ಆರೋಪ. ಏಪ್ರಿಲ್ 26ರಂದು ಬಂಡಾಯ ಸಾಹಿತ್ಯ ಸಂಘಟನೆಯಿಂದ ವಿಚಾರಗೋಷ್ಠಿ, ಕವಿಗೋಷ್ಠಿ. ಪ್ರವೀಣ್ ರೆಡ್ಡಿ ಗುಂಜಳ್ಳಿ. SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಆದರ್ಶ ವಸತಿ ಶಾಲೆಯ ವಿದ್ಯಾರ್ಥಿನಿ ಶ್ರೀರಕ್ಷಾಗೆ BEO ಸನ್ಮಾನ. ಮತ್ತು ಆನ್ಲೈನ್ ಲೋನ್ ಕೊಡಿಸುವುದಾಗಿ ವಂಚನೆ, 3 ಬಂಧನ. ಕಾಯಂ ಕೆಲಸಕ್ಕೆ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡಿಸಿಕೊಳ್ಳುವ ಸರ್ಕಾರ ಸಮಾನ ಕೆಲಸ ಸಮಾನ ವೇತನ ನೀಡದೆ ಏಜೆನ್ಸಿ ಮೂಲಕ, ಗುತ್ತಿಗೆ ಮೂಲಕ ಪಡೆದುಕೊಂಡು ಸರಿಯಾಗಿ ವೇತನ ನೀಡದೆ ಸರ್ಕಾರ ಕಾರ್ಮಿಕರ ಕೂಲಿ ಹಣವನ್ನು ನುಂಗುತ್ತಿದ್ದಾರೆ. ನಾವೆಲ್ಲರೂ ತೊಡೆ ತಟ್ಟಿ ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಮಾಡಬೇಕು ಎಂದು TUCIನ ರಾಷ್ಟ್ರೀಯ ಕಾರ್ಯದರ್ಶಿ R ಮಾನಸಯ್ಯ ಹೇಳಿದರು. ಅವರಿಂದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ TUCI ನೇತೃತ್ವದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಗುತ್ತಿಗೆ ಕಾರ್ಮಿಕರ ಸಮಾವೇಶದಲ್ಲಿ ಮಾತನಾಡಿದರು. ರಾಜ್ಯದ ಎಲ್ಲ ಇಲಾಖೆಗಳಲ್ಲಿ ಕೆಲಸ ಮಾಡುತ್ತಿರುವ ಹೊರಗುತ್ತಿಗೆ ಕಾರ್ಮಿಕರನ್ನು ಖಾಯಂಗೊಳಿಸಿ, ಇಲ್ಲದಿದ್ದರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಎಂಬುದು ಸಮಾವೇಶದ ಉದ್ದೇಶವಾಗಿದೆ. ಸರ್ಕಾರ ಮಾತ್ರ ಸಮಾನ ವೇತನ ನೀಡದೆ ಏಜೆನ್ಸಿ ಮೂಲಕ ಕೂಲಿ ಮಾಡಿದವರ ಕೂಲಿ ತಿನ್ನುತ್ತಿದ್ದಾರೆ. ಅದನ್ನು ಕೇಳುವುದೇ ನಮ್ಮ ಹಕ್ಕಾಗಿದೆ. ಸಂವಿಧಾನವೇ ಹೇಳಿದೆ. ಪರಿಚ್ಛೇದ 141ರ ರಾಜ್ಯ ನಿರ್ದೇಶನದಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ. ಆದರೆ ಸಂವಿಧಾನ ಮತ್ತು ಕಾನೂನುಗಳನ್ನು ಸರ್ಕಾರ ಉಲ್ಲಂಘನೆ ಮಾಡುತ್ತಿದೆ ಎಂದು ಆಪಾದಿಸಿದರು. ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿನ ಕಾರ್ಮಿಕರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಲು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಅಲ್ಲಿನ ಸರ್ಕಾರಗಳು ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುತ್ತಿವೆ. ನಮ್ಮ ರಾಜ್ಯದಲ್ಲಿ ಏಕೆ ನೀಡುತ್ತಿಲ್ಲ? ನಾವು ಕೇಳುತ್ತಿಲ್ಲ. ಒಕ್ಕೊರಲಿನ ಕೂಗು ಸರ್ಕಾರದ ಕದ ತಟ್ಟಬೇಕಾಗಿದೆ ಎಂದರು. ಎಲ್ಲ ಇಲಾಖೆಗಳಲ್ಲಿ ಹೊರಗುತ್ತಿಗೆ ಕಾರ್ಮಿಕರು ಇದ್ದಾರೆ. ಎಲ್ಲರೂ ಒಗ್ಗೂಡಿಸಿ ಒಂದೆಡೆ ಸೇರಿ ಹೋರಾಟಕ್ಕೆ ಮುನ್ನಡೆಯಬೇಕಿದೆ. ಈ ಸಮಾವೇಶಕ್ಕೆ ಸಾವಿರಾರು ಕಾರ್ಮಿಕರು ಬರಬೇಕು. ಆದರೆ ಕಾರ್ಮಿಕರ ಸಂಘದಲ್ಲಿ ಕೆಲ ಚಮಚಗಳು ಅಡ್ಡಿಪಡಿಸುತ್ತಿದ್ದಾರೆ. ನೀವು ಅವರನ್ನು ನಂಬಿದರೆ ಸಾಯುವವರೆಗೆ ಕಾಯಮಾಗುವುದಿಲ್ಲ, ಸರಿಯಾಗಿ ವೇತನ ಸಿಗೋದಿಲ್ಲ. ಪ್ರಶ್ನೆ ಮಾಡುವುದನ್ನು ಮೈಗೂಡಿಸಿಕೊಳ್ಳಬೇಕು ಎಂದರು. ಸಮಾವೇಶದಲ್ಲಿ ಚರ್ಚಿಸಿದ ವಿಷಯಗಳನ್ನು ಸರ್ಕಾರಕ್ಕೆ ತಲುಪಿಸುವ ಕೆಲಸ ಮಾಡಬೇಕು. ಜಿಲ್ಲಾ, ವಿಭಾಗ, ರಾಜ್ಯ ಮಟ್ಟದಲ್ಲಿ ಸಮಾವೇಶ ನಡೆಸಿ ರಾಜ್ಯ ಮಟ್ಟದಲ್ಲಿ ಬಹುದೊಡ್ಡ ಹೋರಾಟಕ್ಕೆ ಎಲ್ಲರೂ ಸಿದ್ಧರಾಗಬೇಕು ಎಂದರು. ಈ ಸಮಾವೇಶದ ಮುಖ್ಯವಾದ ಉದ್ದೇಶ ಈಗಾಗಲೇ ಮಾತಾಡಿದ್ದಾರೆ, ಇನ್ನೊಂದ್ಸಲ ಹೇಳಬೇಕನ್ನಿಸ್ತದೆ. ಇದು ಯಾವುದೇ ಒಂದು ಕಾರ್ಮಿಕ ಸಂಘದ ಸಮಾವೇಶ ಅಲ್ಲ. ಇದು ನಿಮ್ಗೆ ಗೊತ್ತು. ಯಾವುದಾದ್ರೂ ಒಂದು ಕಾರ್ಮಿಕ ಸಂಘ ಆಗಿದ್ರೆ ಇದು ತುಂಬಿತ್ತು ಅನ್ನೋದು ವಿಚಾರ ಮಾಡ್ತಾ ಇದೆ. ಕೇವಲ ತುಂಗಭದ್ರದವ್ರ ಕರೆದ್ರೆ ತುಂಗಭದ್ರದವ್ರು ಜಾಸ್ತಿ ಬರ್ತಾರೆ, ಆಶ್ರಮದವ್ರು ಕರೆದ್ರೆ ಆಶ್ರಮದವ್ರು ಜಾಸ್ತಿ ಬರ್ತಾರೆ. ಇಲ್ಲ, ನೀವು ಆಕ್ಚುಲಿ CHU ಕರೀರಿ, ಅವ್ರು ಜಾಸ್ತಿ ಬರ್ತಾರೆ, ನಮ್ಮದು ಅಂತ. ಇದೇನಾಗಿದೆ ಅಂದ್ರೆ, ರಾಯಚೂರು ಜಿಲ್ಲೆಯಲ್ಲಿ ಯಾರ್ಯಾರು ಬೇರೆ ಬೇರೆ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ದುಡಿತಾ ಇದ್ದಾರೋ ಆ ಗುತ್ತಿಗೆ ಕಾರ್ಮಿಕರ ಎಲ್ಲರ ಸಮಾವೇಶ ಅಂತ ಕರೆದಿದ್ದು ನಾವು. ಇದು ನಿಮ್ಗೆ ಅರ್ಥ ಆಗಿಲ್ಲ. ಯಾರು ಮುಖಂಡರಂತ ಬಂದು ನಿಮಗೆ ಅರ್ಥ ಆಗಿಲ್ಲ. ಆಮೇಲೆ ನಾವು ದೊಡ್ಡ ಶಕ್ತಿ ಆದ್ರೆ ಮಾತ್ರ ಗೆಲ್ಲಿಕ್ಕೆ ಸಾಧ್ಯ. ಸಣ್ಣ ಶಕ್ತಿ ಆದರೆ, ಸಣ್ಣ ಗುಂಪಾದರೆ ಕೊಚ್ಕೊಂಡು ಹೋಗ್ಬಿಡ್ತೀವಿ ವ್ಯವಸ್ಥೆಗೆ. ಹಾಗಾಗಿ ಆ ವಿಷಯ ನಾವು ಖಂಡಿತ ಈ ಸಮಾವೇಶ ಮುಗಿದ ಮೇಲೆ ನಿಮ್ಮ ಸಂಘದ ಮೀಟಿಂಗ್ ಏನು ನೀವು ಕರೀತಿರಲ್ಲ ಅಲ್ಲಿ ಬಂದಾಗ ನಾನು ಮಾತಾಡ್ತೀನಿ, ಇಲ್ಲಿ ಮಾತಾಡೋಣ. ಯಾಕಂದ್ರೆ ಆದರೆ
ಆ್ಯಕ್ಚುಲಿ ತುಂಗಭದ್ರದವ್ರು ಆದರೆ ಅಲ್ಲ, ಎಷ್ಟು ಜನ ಬಂದಿದ್ದೀರಿ, ಎಷ್ಟು ಜನ ಸಂಘದಾಗಿದ್ದೀರಿ, ಎಷ್ಟು ಜನ ಬಂದಿದ್ದೀರಿ, ಕ್ರೈಸ್ ಹಾಸ್ಟೆಲ್ದವ್ರು ಎಷ್ಟು ಜನ ಇದ್ದೀರಿ, ಎಷ್ಟು ಜನ ಬಂದಿದ್ದೀರಿ, BCM SST ಹಾಸ್ಟೆಲ್ದವ್ರು ಎಷ್ಟು ಜನ ಇದ್ದೀರಿ, ಎಷ್ಟು ಜನ ಬಂದಿದ್ದೀರಿ, ರಿಮ್ಸ್ ಸ್ಟಾಫ್ ನರ್ಸಿಂಗ್ ಯೂನಿಯನ್ ಅದ ಎಷ್ಟು ಜನ ಬಂದಿದ್ದೀರಿ, ಎಷ್ಟು ಜನ ಇದ್ದೀರಿ, ಪ್ರತಿಯೊಂದು ನಾನು ಬಾಯಿಟ್ಟಿದ್ದೆ. ಹಾಗಾಗಿ ಈ ವಿಷಯವನ್ನು ನಿಮ್ಮ ಸಂಘದ ಸಭೆಗಳಲ್ಲಿ ಗಂಭೀರವಾಗಿ ಚರ್ಚೆ ಮಾಡಬೇಕಾಗುತ್ತೆ. ಈ ಸಮಾವೇಶನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಕಡೆಯಿಂದಾದಂಥ ಲೋಪದೋಷಗಳನ್ನು ನಿಮ್ಮ ಸಭೆಯಲ್ಲೇ ಸರಿಪಡಿಸಬೇಕಂತ ನಾವು ಮಾತನಾಡಲಿಕ್ಕೆ. ಪ್ರಗತಿಪರ ಮುಖಂಡ ಸುರೇಶ್ ಭದ್ರಾವತಿ ಮಾತನಾಡಿ, ಕಳೆದ 40 ವರ್ಷಗಳಿಂದ ಎಲ್ಲ ಇಲಾಖೆಗಳಲ್ಲಿ ಹೊರಗುತ್ತಿಗೆಯಾಗಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು ಕಾಯಂ ಆಗುತ್ತಿಲ್ಲ. ಕೆಲಸ ಕಾಯಂ ಆದರೆ ಕಾಯಂ ಮಾಡುತ್ತಿಲ್ಲವೇಕೆ? ಕಾಯಂ ಆಗಿರುವವರು ಅದೇ ಕೆಲಸ ಮಾಡುತ್ತೇವೆ, ಅವರಿಗೆ ಹೆಚ್ಚಿನ ವೇತನ, ನಮಗೇಕೆ ಕಡಿಮೆ? ಇದನ್ನು ಗಟ್ಟಿಯಾಗಿ ಹೇಳಬೇಕಾಗಿದೆ, ಆದರೆ ಕೇಳುತ್ತಿಲ್ಲ. ಇಂದೋ ನಾಳೆ ಕಾಯಂ ಮಾಡ್ತಾರೆ ಅಂತ ಕೇಳೋವರೆಗೆ ಯಾರು ಮಾಡೋದಿಲ್ಲ. ಸರಿಯಾಗಿ ವೇತನ ಸಿಗೋದಿಲ್ಲ ಎಂದರು. ಗುತ್ತಿಗೆ ಕಾರ್ಮಿಕರ ಎಲ್ಲರ ಸಮಸ್ಯೆ ಒಂದೇ, ಕಾಯಂ ಮಾಡಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು. ಎಲ್ಲ ಇಲಾಖೆಗಳು ಗುತ್ತಿಗೆ ಕಾರ್ಮಿಕ ಮೇಲೆ ನಡೆಯುತ್ತಿದೆ. ಸರ್ಕಾರ ಮಾತ್ರ ಕಾಯಂ ಮಾಡುತ್ತಿಲ್ಲ, ಜೀತಾಳುಗಳಂತೆ ದುಡಿಸಿಕೊಳ್ಳುತ್ತಿದ್ದಾರೆ. ಗುತ್ತಿಗೆ ಪದ್ಧತಿ ನಿರ್ಮೂಲನೆಯಾಗಿ ಕಾಯಂ ಮಾಡಬೇಕು. ಯುವಜನ, ವಿದ್ಯಾರ್ಥಿ, ಕೃಷಿ, ರೈತ, ಕಾರ್ಮಿಕ ಸಂಘಟನೆ ಎಲ್ಲರೂ ಈ ಬಗ್ಗೆ ಪ್ರಶ್ನಿಸಬೇಕು. ಎಲ್ಲಿಯವರೆಗೆ ನಾವು ಕೇಳೋದಿಲ್ಲವೋ ಅಲ್ಲಿಯವರೆಗೆ ಅವರು ಕೊಡುವುದಿಲ್ಲವೆಂದರು. ಸಮಾವೇಶಗಳು ಮಾಡ್ತಾ ಇದ್ದಾರೆ, ಸಮಾವೇಶಗಳು ಮಾಡ್ತಾ ಇದ್ದಾರೆ. ಯಾಕೆ ಈಗ ವಿಚಾರಣೆ ಆಗ್ತದೆ? ಈ ಮಾತಾಡ್ತಾರೋ ಕಾಮೆಂಟ್ ಹೇಳಿದ್ರು, ಆಯಾ ಡಿಪಾರ್ಟ್ಮೆಂಟ್ ಸಭೆ ಕರೆದಾಗ ಸಮಾವೇಶ ಮಾಡಿದಾಗ ಎಲ್ಲ ಬರ್ತಾರೆ, ಒಟ್ಟಾಗಿ ಜಾಗೃತರಾಗಿ ಒಟ್ಟಾಗಿ ನಾವು ಹೇಳ್ತಾ ಇದ್ವಿ, ಎಲ್ಲ ಇಲಾಖೆ ಗುತ್ತಿಗೆ ಕಾರ್ಮಿಕರನ್ನು ಕಾಯಂಗೊಳಿಸಿ ಅಂತ ಕರೆ ಕೊಡ್ತಾರಂತ. ಇಂಥ ಸಮಾವೇಶದಲ್ಲಿ ಎಲ್ಲ ಸಂಘಟನೆಗಳ ಡೆಲಿಗೇಟ್ಸ್ ಮಾತ್ರ ಬರ್ತಾ ಇರುತ್ತೆ. ಯಾಕಿದು ನೀವು ಅರ್ಥ ಮಾಡ್ತಾರೆ? ಹೇಳ್ತಾ ಇದ್ದಾರೆ, ಕಾಮರಾಡು ಪ್ರತಿ ಸಲ ಹೇಳ್ತಾರೆ, ವಿದ್ಯಾರ್ಥಿ, ಯುವಜನರು, ರೈತರು, ಕಾರ್ಮಿಕರು, ಮಹಿಳೆಯರು, ಆದಿವಾಸಿಗಳು ಎಲ್ಲರೂ ಸಮಾವೇಶಗೊಂಡು ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಮಾಡ್ತಾರೆ. ನಾವ್ಯಾಕೆ ಈ ಸಮಾವೇಶದ ಬಗ್ಗೆ ನಾವು ವಿವಿಧ ಇಲಾಖೆಗಳು ಬಿಡಿ, ಈ ಸಮಾವೇಶದ ಬಗ್ಗೆ ನಮ್ಮ ಮನೆಗಳಲ್ಲಿ ನಾವು ಮಾತಾಡ್ತಾ ಇಲ್ಲ. ನೀವೆಲ್ಲ ಬಂದಿರೋ ನೋಡಿದ್ರೆ ನನಗಂತ ಇದೆ, ಈ ಸಮಸ್ಯೆ ಗುತ್ತಿಗೆ ಕಾರ್ಮಿಕರ ಸಮಸ್ಯೆ ಬರೀ ಕೆಲಸ ಮಾಡ್ತಾ ಇರೋ ಸಮಸ್ಯೆ ಅಂತ ಮಾತ್ರ ತಿಳ್ಕೊಂಡಿದ್ದೀರಾ. ಈ ಸಮಸ್ಯೆ ನಮ್ಮ ಮನೆಯಲ್ಲಿರುತ್ತ ನಮ್ಮ ಮಕ್ಕಳ ಸಮಸ್ಯೆ, ನಮ್ಮ ಮನೆಯಲ್ಲಿರುತ್ತ ನನ್ನ ಹೆಂಡತಿ ಸಮಸ್ಯೆ, ನನ್ನ ಮನೆಯಲ್ಲಿರುತ್ತ ನನ್ನ ಗಂಡನ, ನನ್ನ ತಂದೆ ತಾಯ ಸಮಸ್ಯೆಯನ್ನ ನೀವು ಪರಿಗಣಿಸಲೇ ಇರದೆ ಇಂಥದಕ್ಕೆ ಕಾರಣ ಅಂತ ನನ್ನ ಭಾವನೆ ಆಗಿದೆ. ಯಾಕಂದ್ರೆ ಈಗ ನಾವು ಭದ್ರಾವತಿಯಲ್ಲಿ ನೋಡ್ತಾ ಇದ್ದೇವೆ, ಹಾಸ್ಟೆಲ್ ಕೆಲಸ ಮಾಡ್ತಂತ ಒಂದು ಹೆಣ್ಣು ಮಕ್ಕಳಿಗೆ, ಸುಂದರವಾಗಿರುವಂತ ಒಂದು ಹೆಣ್ಣುಮಗಳು ಗುತ್ತಿಗೆ ಕಾರ್ಮಿಕ ಕೆಲಸ ಮಾಡಿದ್ದಾರೆ, ಆಕೆ ಮೇಲೆ ಅಧಿಕಾರಿಗಳ ಕಂಡು ಬಿದ್ದಿದೆ. ಅದಕ್ಕೋಸ್ಕರ ಅವನು ಆಕೆಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಆ ಟಾರ್ಚರ್ನ ನೀವು ಆಯಮ್ಮ ಸ್ವತಃ ಅನುಭವಿಸ್ತಾ ಇದೆ. ಆದ್ರೆ ಆ ಸಮಸ್ಯೆ ತನ್ನ ಮಗನ ಸಮಸ್ಯೆ ಅಂತ ಆಕೆ ಪರಿಗಣಿಸಿಲ್ಲ, ಆ ಸಮಸ್ಯೆ ತನ್ನ ಗಂಡನ ಸಮಸ್ಯೆ ಅಂತ ಪರಿಗಣಿಸಿಲ್ಲ. ಆ ಮಕ್ಕಳು ಕೂಡ ಈ ಸಮಸ್ಯೆ ಆಗ್ತದೆ, ಇದು ನನ್ನ ಸಮಸ್ಯೆ ಅಂತ ಅಂದ್ಬಿಟ್ಟು ಆ ಮಗನು ಕೂಡ ಪರಿಗಣಿಸಿಲ್ಲ. ಅದೇ ಕಾರಣ TUCIನ ರಾಜ್ಯಾಧ್ಯಕ್ಷ MD ಅಮೀರ್ ಅಲಿ ಮಾತನಾಡಿ, ಸರ್ಕಾರ ಕೂಲಿ ಮಾಡಿದ ಕಾರ್ಮಿಕರಿಗೆ ಕೂಲಿ ನೀಡುತ್ತಿಲ್ಲ. ಕೂಲಿ ಕೇಳಲು ಹೋರಾಟ, ಕೆಲಸ ಕೊಡಲು ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಇದೆ. ರಾಜ್ಯದಲ್ಲಿ ಎಲ್ಲ ಇಲಾಖೆಗಳು, ಆಸ್ಪತ್ರೆ, ನೀರಾವರಿ, ವಸತಿ ನಿಲಯಗಳು, ಶಾಲೆಗಳು ಇವರೆಲ್ಲರೂ ಕಾಯಂ ಆದರೆ ಇದರಲ್ಲಿ ಕೆಲಸ ಮಾಡುವವರು ಕಾಯಂ ಮಾಡುತ್ತಿಲ್ಲವೇಕೆ? ಕಾಯಂ ಮಾಡುವವರೆಗೆ ಹೋರಾಟ ಮಾಡಬೇಕು. ಕಾಯಂ ಮಾಡೋದಿಲ್ಲ ಅಲ್ಲಿಯವರೆಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು. ಕಾನೂನು ಹೇಳುತ್ತೆ, ಕೋರ್ಟ್ ಆದೇಶ ನೀಡಿದೆ, ಆದರೆ ಪಾಲನೆ ಆಗುತ್ತಿಲ್ಲ. ಸರ್ಕಾರದ ವಿರುದ್ಧ ಒಕ್ಕೊರಲಿನ ಕೂಗು ಮುಟ್ಟಬೇಕಿದೆ ಎಂದರು. ಸಮಾವೇಶಕ್ಕೆ ಸಾಕಷ್ಟು ಕಾರ್ಮಿಕರು ಸೇರಬೇಕು, ಆದರೆ ಕಡಿಮೆಯಾಗಿದೆ. ಕಾರ್ಮಿಕರಲ್ಲಿನ ಚಮಚಗಳು ಮಾತು ಕೇಳಿ ಸಾಕಷ್ಟು ಕಾರ್ಮಿಕರು ಬಂದಿಲ್ಲ. ಸಭೆಗಳಲ್ಲಿ ಇದನ್ನು ಚರ್ಚೆ ಮಾಡಬೇಕಾಗಿದೆ. ಎಲ್ಲ ಕಾರ್ಮಿಕರ ಕೂಗು ಒಂದೇ ಆಗಿರಬೇಕು, ಒಗ್ಗಟ್ಟು ಸಹ ಇರಬೇಕು. ಒಗ್ಗಟ್ಟು ಇಲ್ಲದಿದ್ದರೆ ಯಾವುದೇ ಕೆಲಸ ಆಗುವುದಿಲ್ಲ. ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ ಎಂದರು. ಕಾರ್ಮಿಕರ ಕಾಯ್ದೆ ಪ್ರಕಾರ ವೇತನ, ESI, PF, ಗ್ರಾಚ್ಯುಟಿ, ರಜೆ ಸೇರಿದಂತೆ ಅನೇಕ ಸೌಲಭ್ಯಗಳು ಸಿಗಬೇಕೆಂದರೆ ನಾವು ಕೇಳಬೇಕು. ಸರ್ಕಾರವೇ ಹೇಳುತ್ತೆ ಸಂವಿಧಾನ ಕಾಯ್ದೆ ಅಂತ, ಆದರೆ ಉಲ್ಲಂಘನೆ ಮಾಡುತ್ತಿದೆ. ಅದನ್ನು ಕೇಳೋರು ಯಾರು? ನಾವೇ ಪ್ರಶ್ನೆ ಮಾಡಬೇಕಿದೆ ಎಂದರು. ಸುಮಾರು 8 ನಮ್ಮ ಕಾರ್ಮಿಕ ಸಂಘಟನೆಗಳನ್ನು ನಾವಿಲ್ಲಿ ಕರೆದಿದ್ದೀವಿ.
ಮುಖ್ಯವಾಗಿ ಬರೇ ಸೇವಾ ವಲಯದಲ್ಲಿ ಗುತ್ತಿಗೆ ಕಾರ್ಮಿಕರನ್ನು ನಾವು ಕಾಣ್ತಾ ಇದ್ದೀವಿ. ಏನಂದರೆ ಶಿಕ್ಷಣದಲ್ಲಿ ವಸತಿ ಶಾಲೆಗಳು, ಆಮೇಲೆ ಪ್ರೊಫೆಸರ್ಗಳು ಕೂಡ ಇವತ್ತು ಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಕೂಡ ಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಟ್ರೇಡ್ ಯೂನಿಯನ್ನ ಗುರಿ ಏನಿದೆ ಅಂದರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಎಷ್ಟು ಗುತ್ತಿಗೆ ಕಾರ್ಮಿಕರು, ಸಿಬ್ಬಂದಿಗಳಾಗಲಿ ಕಾರ್ಮಿಕರಾಗಲಿ, ಸಿ ಮತ್ತು ಡಿ ಗ್ರೂಪಿನ ಕಾರ್ಮಿಕರಿಗೆ ಮಾತ್ರ ಇವತ್ತು ನಾವು ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೀವಿ, ಅವ್ರಿಗೆ ನೋಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಡಾಕ್ಟರ್ಗಳಿಗೂ ಕೂಡ ನಾವು ಗುತ್ತಿಗೆಯಲ್ಲಿ ಕೆಲಸ ಮಾಡುವಂಥ ಡಾಕ್ಟರ್ಗಳು ಕೂಡ ನಾವು ಒಗ್ಗಟ್ಟಾಗಿ ಸೇರಿಸಬೇಕಾದಂಥ ಪರಿಸ್ಥಿತಿ ಮುಂದೆ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಜಿ ಅಡವಿರಾಜ್, ರಾಜ್ಯ ಕಾರ್ಯದರ್ಶಿ ಎಂ ಗಂಗಾಧರ್, ಹನುಮೇಶ್, ಹನುಮಂತಪ್ಪ, ಮರಿಲಿಂಗಪ್ಪ, ನಾಗಮ್ಮ, ರಾಮಯ್ಯ, ಶರಣಪ್ಪ, ಬಸವರಾಜ್ ನಾಯಕ, ಚಂದ್ರಶೇಖರ್, ಡಿಕೆ ಲಿಂಗಸುಗೂರು, ರಮೇಶ್, ಮೆಹಬೂಬ್ ಸಾಬ್, ನಾಗಭೂಷಣ್, ಶಂಕರಪ್ಪ ಸೇರಿದಂತೆ ಅನೇಕ ಕಾರ್ಮಿಕರು ಭಾಗವಹಿಸಿದ್ದರು. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕ ಮಾತ್ರವಲ್ಲದೆ ಇಡೀ ದೇಶದ ಹೆಮ್ಮೆಯಾಗಿದ್ದರು. ಅವರ ನಿಷ್ಠೆ, ಪ್ರಾಮಾಣಿಕತೆ, ಸರಳತೆಯನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮಾ ಅವರು ಹೇಳಿದರು. ಅವರಿಂದು ನಗರದ ಕನ್ನಡ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಯಚೂರು ಮಹಾನಗರ ಪಾಲಿಕೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಡಾಕ್ಟರ್ ರಾಜ್ಕುಮಾರ್ ಅವರು ಕೇವಲ ಒಬ್ಬ ನಟ ಅಲ್ಲ, ಅವರು ಆದರ್ಶ ವ್ಯಕ್ತಿಯಾಗಿ ಕಾಣುತ್ತಾರೆ. ಗೋಕಾಕ್ ಚಳವಳಿ ಮುಖಾಂತರ ಕನ್ನಡ ನಾಡಿಗೆ ಅವರು ಕೊಟ್ಟಂತಹ ಕೊಡುಗೆ ದೊಡ್ಡದು. ಮೇರು ನಟರಾಗಿದ್ದಾರೆ. ಅವರು ಸಾಮಾಜಿಕ ಸಮಸ್ಯೆಗಳ ನಿವಾರಣೆಯ ಕಥಾ ಹಂದರದ ಹಲವಾರು ಚಲನಚಿತ್ರಗಳನ್ನು ನಮಗೆ ನೀಡಿದ್ದಾರೆ. ಕನ್ನಡ ಅಭಿಮಾನವನ್ನು ತೋರಿದ್ದಾರೆ. ಅವರಂತೆ ನಾವೆಲ್ಲರೂ ನಾಡು ನುಡಿಯ ಬಗ್ಗೆ ಅಭಿಮಾನವನ್ನು ಹೊಂದಬೇಕು. ಅವರ ಜೀವನದ ಸಾಮಾಜಿಕ ಕಾಳಜಿಯನ್ನು ಅರಿಯಬೇಕು. ಅಲ್ಲದೆ ಅವರ ಮಗನಾದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಸಹ ನಟನೆ ಸೇರಿದಂತೆ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದಾರೆ ಎಂದರು. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಸಾಮಾಜಿಕ ಸಂದೇಶ ಸಾರುವಂತಹ ಚಿತ್ರಗಳಲ್ಲಿ ನಟಿಸುವ ಮೂಲಕ ದಾದಾ ಸಾಹೇಬ್ ಫಾಲ್ಕೆಯಂತಹ ದೇಶದ ಅತ್ಯುನ್ನತ ಅನೇಕ ಪ್ರಶಸ್ತಿಯನ್ನು ಪಡೆದುಕೊಂಡು ಕನ್ನಡಿಗರ ಮನೆ ಮಾತಾಗಿದ್ದಾರೆ. ಕನ್ನಡ ನಾಡು ನುಡಿಯ ಅಸ್ಮಿತೆಯಾಗಿರುವ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಚಲನಚಿತ್ರಗಳ ಮೂಲಕ ಸಮಾಜ ಸುಧಾರಣೆಗೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ ಎಂದರು. ಕನ್ನಡ ಚಿತ್ರರಂಗವು ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕು ಎಂಬುದು ರಾಜ್ಕುಮಾರ್ ಅವರ ಆಶಯವಾಗಿತ್ತು. ನಟನೆಯಲ್ಲಿ ತಮ್ಮನ್ನು ತಾವೇ ಮರೆತು ಹೋಗುತ್ತಿದ್ದರು. ಕರ್ನಾಟಕಕ್ಕೆ ಸಿಕ್ಕ ಮತ್ತು ಅದಕ್ಕಾಗಿ ಅವರನ್ನು ಮುತ್ತುರಾಜ್ ಎಂದು ಕರೆಯಲಾಗುತ್ತದೆ. ರಾಯಚೂರಿನಲ್ಲಿ ಕನ್ನಡವನ್ನು ಬೆಳೆಸೋಣ. ರಾಯಚೂರು ಕನ್ನಡ ಭಾಷೆಯ ತವರೂರಾಗಿದೆ. ರಾಯಚೂರಿನಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸಲು ಎಲ್ಲರೂ ಶ್ರಮಿಸಬೇಕು ಎಂದರು. ಈಗೆಲ್ಲ ಕೈ ಹೂ ಕೊಡು ಸರ್. ಹಾಕಿ ಸರ್, ಪ್ರಕಾಶ್ ಹಾಕಿ ಸರ್. ಓಕೆ ಸರ್, ನಿಂತ್ಕೊಂಡ್ಬಿಡ್ರಿ. ಇದೀಗ ಸಸಿಗೆ ನೀರೆರೆಯುವ ಮೂಲಕ ಹತ್ರ ಬರ್ರಿ ಸರ್, ಸ್ವಲ್ಪ ಹತ್ರ ಬರಬೇಕು. ಚಾಲನೆ ನೀಡಲಾಗುತ್ತದೆ. ಉದ್ಘಾಟನೆ ಸಸಿಗೆ ನೀರೆರೆಯುವುದರ ಮೂಲಕ. ಕರೆಸಿ ಉದ್ಘಾಟನೆ ಮಾಡಿಸಿ ಈ ಗೌರವ ಕೊಟ್ಟಿದ್ದ ಅವರೊಬ್ಬ ಅತ್ಯಂತ ಮೇರು ನಟನ ಜಯಂತಿ ಉತ್ಸವಕ್ಕೆ ಅದು ನಮ್ಮಿಂದ ಉದ್ಘಾಟನೆ ಮಾಡಿಸಿದಂತ ಇಂಥ ಪುಣ್ಯ ಕೆಲಸಕ್ಕೆ ನಾನು ನಚ್ಚಿದಂತ ವೇದಿಕೆ ಎಲ್ಲ ಗಣ್ಯರು ನನ್ನನ್ನು ಆಹ್ವಾನ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು. ಬಂಧುಗಳೇ, ಒಂದು ಮಾತನ್ನ ಹೇಳಬೇಕು. ಇವತ್ತು ಭಾರತ ದೇಶದಲ್ಲಿ ಕನ್ನಡದ ಸ್ಥಾನಮಾನ ಇದೆ, ಕನ್ನಡದ ಬೆಳವಣಿಗೆ ಇದೆ, ಕನ್ನಡ ವಿಶ್ವವ್ಯಾಪ್ತಿಯಾಗಿ ಹಬ್ಬಿದೆ ಅನ್ನಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅಂತ ಮೇರು ನಟರು ಈ ದೇಶದಲ್ಲಿ. ರಾಜ್ಕುಮಾರ್ ಖಾನನು ಕೌಟುಂಬಿಕವಾಗಿ ಈ ಕನ್ನಡ ಪರ ಸಂಘಟನೆಯಲ್ಲಿ ಹೋರಾಟ ಮಾಡಿದವರು, ಕನ್ನಡ ಪರ ಅಭಿಮಾನಗಳನ್ನು ಹೊಂದುವವರು ಮತ್ತು ಬಹುಮುಖ ಪ್ರತಿಭೆಗಳ ಒಂದು ರಾಜ್ಕುಮಾರ್ ಒಬ್ಬ ನಟನೆಯಾಗಿ ಕಾಣೋದಲ್ಲ, ನಮಗೆ ಬಹುಮುಖ ಪ್ರತಿಭೆಯಾಗಿ ರಾಜ್ಕುಮಾರ್ ಅವರು ಕಾಣ್ತಾರೆ. ಯಾಕಂದ್ರೆ ಅವರಷ್ಟಕ್ಕೆ ಸೀಮಿತ ಆಗಿರೋ ಅವರ ಕನ್ನಡ ಅಭಿಮಾನ, ಆ ಕುಟುಂಬ ಕನ್ನಡ ಅಭಿಮಾನವನ್ನು ಮುಂದುವರಿಸಿದೆ. ಇವತ್ತು ರಾಜ್ಕುಮಾರ್ ಬಗ್ಗೆ ನೀವು ಹೇಳಬಹುದು. ಒಂದು ಮಾತು ಹೇಳ್ಬೇಕಂದ್ರೆ, ರಾಜ್ಕುಮಾರ್ ಅವರಿಗೆ ಒಂದು ಸರ್ವಜ್ಞ ಒಂದು ವಚನ ಹೇಳ್ತಾನೆ, ಆಡು
ನಮಗೆ ಸರ್ವಜ್ಞ ಹೇಳದ ವಚನ ಇಲ್ಲ ಅಂತ ಹೇಳ್ತಾರೆ. ಆ ಅರ್ಥಕ್ಕೆ ಸರ್ವಜ್ಞ ಎಲ್ಲ ರೀತಿಯ ವಚನಗಳು ಹೇಳ್ತಾರೆ. ಆದರೆ ನಮ್ಮ ರಾಜ್ಕುಮಾರ್ ಅವರು ಕನ್ನಡ ಕೆಲಸಗಳನ್ನ ಕಟ್ಟುವಲ್ಲಿ, ಕನ್ನಡ ಬೆಳೆಸುವಲ್ಲಿ, ಕನ್ನಡ ಉಳಿಸುವಲ್ಲಿ, ಕನ್ನಡಕ್ಕೆ ಅಪಂತದಲ್ಲಿ ಹೋರಾಟ ಮಾಡುವಲ್ಲಿ ಎಲ್ಲಾ ವೈರಿಗಳ ಕೆಲಸ ಮಾಡಿದ್ದಾರೆ. ಅತ್ಯುತ್ತಮ ನಟನೆ. ಅದು ನಟನೆ ಕೇವಲ ಒಂದೇ ಅಲ್ಲ, ಪೌರಾಣಿಕ, ಐತಿಹಾಸಿಕ ಆಗಲಿ, ಸಾಮಾಜಿಕ ಆಗಲಿ, ಹೋರಾಟದಾಗಲಿ ಮತ್ತೆ ಕ್ರಾಂತಿಕಾರಿ ನಟನೆ ಮೂಲಕ ಪ್ರಸಿದ್ಧರಾದರೆ, ಜೊತೆಗೆ ಕನ್ನಡವನ್ನ ಉಳಿಸಲಿಕ್ಕೆ ಹೋರಾಟ ಹೋಗೋ ಚಳವಳಿ ಅಂತ ಚಳವಳಿನೂ ಮಾಡಿದ್ದಾರೆ. ಜೊತೆಗೆ ಕನ್ನಡವನ್ನ ಅಪ್ಪುತ್ತಿದ್ದಾಗ ಸ್ವತಃ ನಿಂತು ದಾನ ಮಾಡುವುದರ ಮೂಲಕ ಕನ್ನಡವನ್ನು ರಕ್ಷಣೆ ಮಾಡಿದ್ದಾರೆ. ಜೊತೆಗೆ ತನ್ನ ವಂಶಾವಳಿಗಳನ್ನ ಕನ್ನಡ ಸೇವೆಗೆ ಬಿಟ್ಟಿದ್ದಾರೆ ಅಂತ ಒಮ್ಮೆ ನಿಮಗೆ ಹೇಳಬೇಕಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರೇ ಕನ್ನಡ ಅಭಿಮಾನ ರಕ್ತಗಳಲ್ಲಿ ಉಕ್ಕರಿತಿತ್ತು ಕನ್ನಡ ಅಭಿಮಾನ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್ ಅವರು ಮಾತನಾಡಿ, ಡಾಕ್ಟರ್ ರಾಜ್ಕುಮಾರ್ ಅವರು ರಂಗಭೂಮಿಯಿಂದ ಬೆಳೆದು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಅವರನ್ನು ಅಭಿಮಾನಿಗಳು ಪ್ರೀತಿಯಿಂದ ಅಣ್ಣವರು ಎಂದು ಕರೆದಿದ್ದಾರೆ. ಅವರಂತಹ ನಟನನ್ನು ಮತ್ತೆ ಕಾಣಲು ಸಾಧ್ಯವಿಲ್ಲ. ಡಾಕ್ಟರ್ ರಾಜಣ್ಣ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿದ್ದರೂ ಸಹ ಯಾವುದೇ ಪಕ್ಷದ ಜೊತೆಗೆ ಗುರುತಿಸಿಕೊಂಡಿಲ್ಲ. ಬಹುತೇಕ ಕಲಾವಿದರು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಹೇಳಲೇಬೇಕು. ಅವರ ಆದರ್ಶಗಳನ್ನು ನೀವು ಎಲ್ಲರೂ ಪಾಲಿಸಬೇಕು ಎಂದರು. ಉಪನ್ಯಾಸಕರಾಗಿ ಡಾಕ್ಟರ್ ದಂಡಪ್ಪ ಬೀರಾದರ ಮಾತನಾಡಿ, ರಾಜ್ಕುಮಾರ್ ಅವರು 77 ವರ್ಷಗಳ ಜೀವನ ಅದ್ಭುತ ಪ್ರಯಾಣವಾಗಿತ್ತು. 1954ರಲ್ಲಿ ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಅವರು 200ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಾಯಕ ನಟರಾಗಿ ನಟಿಸಿದ್ದಾರೆ. ಒಂದೇ ಚಿತ್ರದಲ್ಲಿ ಅಭಿನಯ ಹಾಗೂ ಗಾಯನ ಎರಡೂ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ದೇಶದ ಏಕೈಕ ನಟ ಡಾಕ್ಟರ್ ರಾಜ್ಕುಮಾರ್ ಅವರಾಗಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ ಎಷ್ಟೋ ಚಿತ್ರದಿಂದ ಪ್ರೇರೇಪಿತರಾದ ಜನ ಅವರನ್ನು ಅನುಸರಿಸಿ ಸಮಾಜ ಸೇವೆಗೆ ಮುಂದಾಗಿರುವುದು ವಿಶೇಷವಾಗಿದೆ. ಅವರು ನಟನಾಗಿ ಮಾತ್ರವಲ್ಲದೆ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಕಾಣುತ್ತಾರೆ. ರಾಜ್ಕುಮಾರ್ ಅವರು ಸಿನಿಮಾ ಕ್ಷೇತ್ರದ ಮೂಲಕ ಕನ್ನಡ ನಾಡು ನುಡಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಅವರು ಹೆಚ್ಚಾಗಿ ಭಾಷೆ, ನೆಲ, ಜಲ ಮಹತ್ವದ ಕುರಿತು ಚಿತ್ರಗಳಿಗೆ ಒತ್ತು ನೀಡುತ್ತಿದ್ದರು. ರಾಜ್ಕುಮಾರ್ ಅವರು ಅನೇಕ ಕಲಾವಿದರು, ಸಹ ನಟರಿಗೂ ವೈಯಕ್ತಿಕವಾಗಿ ಸಹಾಯ ಹಸ್ತವನ್ನು ಚಾಚುತ್ತಿದ್ದರು. ರಾಜ್ಕುಮಾರ್ ಅವರು ಸರಳ ಜೀವನಕ್ಕೆ ಆದ್ಯತೆ ನೀಡುತ್ತಿದ್ದರು. ಜನರ ಹೃದಯದಲ್ಲಿ ನೆಲೆ ನಿಂತ ಮಾನವೀಯ ಗುಣವುಳ್ಳ ನಾಯಕ ನಟರಾಗಿದ್ದರು ಎಂದರು. ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಜಯಂತಿ ಅಂಗವಾಗಿ ಉದಯ್ ಶಂಕರ್ ಅವರಿಂದ ಹುಟ್ಟಿದರೆ ಕನ್ನಡ ನಾಡಿನಲ್ಲೇ ಹುಟ್ಟಬೇಕು, ನಾವಾಡುವ ನುಡಿಯೇ ಕನ್ನಡ ನುಡಿ, KKRCT ನೌಕರ ಗುರು ದೇವರಮನಿ ಅರಕೇರ ಅವರು ಈ ದೇವರ ಹಾಡು ಇದು ಸೇರಿದಂತೆ ಪ್ರತಾಪ ರೆಡ್ಡಿ, ಮೈತ್ರಿಕರ್, ಮಲ್ಲಿಕಾರ್ಜುನ್ ಅವರಿಂದ 10 ಹಲವು ಹಾಡುಗಳನ್ನು ಆಡಲಾಯಿತು. ಅವರು ಪುಟ್ಟಸ್ವಾಮಿಯ ಲಕ್ಷ್ಮಮ್ಮವರ ಮಗನಾಗಿ ಜನಿಸ್ತಾರೆ. ಅವರಿಗೆ ಪುಟ್ಟಸ್ವಾಮಿಯವರು ಬೇಗನೆ ಮಕ್ಕಳಾಗಲಿಲ್ಲ. ಅಲ್ಲೇ ಮುದ್ದಯ್ಯ ಅಂತ ಒಂದು ಗುಡಿ ಬರ್ತಾ ಇದೆ. ಅದು ಹನುಮಂತೇವರ ಗುಡಿ. ಅಲ್ಲೇ ಭಕ್ತಿಪೂರ್ವಕವಾಗಿ ಬೇಡಿಕೊಳ್ತಾರೆ ನಮ್ಮ ರಾಜ್ಕುಮಾರ್ ಅವರ ತಂದೆ ತಾಯಿಗಳು. ಆ ಬೇಡಿಕೆಯ ಪ್ರತಿಫಲವಾಗಿ ಈತ ಹುಟ್ಟಿದ ಎನ್ನುವ ಹಿನ್ನೆಲೆಯಲ್ಲಿ ಈತನಿಗೆ ಮುತ್ತುರಾಜ್ ಅಂತ ಕರೀತಾರೆ. ಮೂಲ ಹೆಸರು ಮುತ್ತುರಾಜ್ ಅಂತ ಕರೀತಾರೆ. ಆಗ ಮುತ್ತುರಾಜ ಬೆಳೀತಾನೆ. 3ನೇ ಕ್ಲಾಸ್ವರೆಗೆ ಸಾಲಿಗೆ ಹೋಗ್ತಾನೆ. ಆದರೆ 4ನೇ ಕ್ಲಾಸ್ ಹೋಗುವಂತ ಸಂದರ್ಭದಲ್ಲಿ ಏನೋ ಗೊತ್ತಿಲ್ಲ, ಗುರುಗಳು ಅದನ್ನು ಮಾಡಿದ ಒಂದು ತಪ್ಪಿಗಾಗಿ ಒಂದು ಹೇಗೆ ಬಿಡಿದ್ದಾರೆ. ಅವತ್ತೇ ಆತ ಶಾಲೆ ಕಡೆ ಮುಖ ಮಾಡಲಿಲ್ಲ, ರಂಗಭೂಮಿ ಕಡೆ ಮುಖ ಮಾಡಿದರು. ಅವರು ಕಲಿತಿದ್ದು 4ನೇ ಕ್ಲಾಸ್. ಅವರು ಕಲಿತಿದ್ದು 4ನೇ ಕ್ಲಾಸ್ ಆದರೂ ಇಡೀ ಚಲನಚಿತ್ರರಂಗದಲ್ಲಿ ಅತ್ಯಂತ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಿರುವಂತ ಏಕೈಕ ನಟಿ ಯಾರಂದ್ರೆ ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ತಪ್ಪಾಗಲಿಕ್ಕೆ. ಜೊತೆಗೆ ಅಮೆರಿಕದ ಕೆಂಡರ್ ಕರ್ನಲ್, ಇದು ಯಾರಿಗೆ ಸಿಗುವಂತ ಪ್ರಶಸ್ತಿ ಅಲ್ಲ. ಆ ಒಂದು ಸಂದರ್ಭದಲ್ಲಿ ಕೆಂಡರ್ ಕರ್ನಲ್ ಎಂಬ ವಿದೇಶಿ ಪ್ರಶಸ್ತಿಯನ್ನು ಪಡೆದಿರುವಂತಹ ಯಾರಂದ್ರೆ ಅದು ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್. ಅವರ ನಟನೆ, ಅವರು ಮಾಡಿದ ಚಲನಚಿತ್ರಗಳು ಸಾಮಾಜಿಕ, ಧಾರ್ಮಿಕ, ಬಾಂಡ್, ಖಳನಾಯಕ, ಹೀಗೆ ಹಲವಾರು ಭಾಗಗಳಲ್ಲಿ ನಟನೆಯನ್ನ ಮಾಡಿ ಇಡೀ ಕರ್ನಾಟಕದ ಜನತೆಯನ್ನ ಗೆದ್ದವರು. ಅವರು ವಿಶೇಷವಾಗಿ ವೀರ ಬಬ್ರುವಾನ
ಅಲ್ಲಿ ಆ ವೀರ ಬಹುರವಾರದಲ್ಲಿ. ಈ ಸಂದರ್ಭದಲ್ಲಿ ವೆಂಕಟೇಶ್ವರ ಕಾಲೇಜಿನ ಪ್ರಾಂಶುಪಾಲ ನರಸಿಂಹ ಸಾಗರ್, ಕಸಾಪ ಕಾರ್ಯದರ್ಶಿ ರೇವಂತ್ ರಾವ್, ಅನಿಲ್ ಕರ್ನಾಯ, ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಬಸವರಾಜ್, ಮಹಿಳಾ ಘಟಕದ ಅಧ್ಯಕ್ಷೆ ನಿರ್ಮಲಾ ಬೆಣ್ಣೆ, ಮಹಿಳಾ ಮುಖಂಡರಾದ ಪಿ ಸುರೇಖಾ ಚನ್ನರೆಡ್ಡಿ ಸೇರಿದಂತೆ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಇದ್ದರು. ಪ್ರತಿಭಾ ಗೋನಾಳ್ ಅವರು ಕಾರ್ಯಕ್ರಮದ ನಿರೂಪಣೆ ಮಾಡಿದರು. ತುಂಗಭದ್ರಾ ನೀರಾವರಿ ಯೋಜನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರ ಬಾಕಿ ವೇತನ ಪಾವತಿ, ಕಾರ್ಮಿಕ ಕಾಯ್ದೆಗಳ ಪಾಲನೆ ಹಾಗೂ ಜಂಟಿ ಸಂಧಾನ ಸಭೆಯ ನಿರ್ಣಯಗಳನ್ನು ಜಾರಿಗೆ ತರಲು ಆಗ್ರಹಿಸಿ ಇಂದು ತುಂಗಭದ್ರಾ ಕಾಲುವೆ ವಿಭಾಗ ಕಚೇರಿ ಮುಂದೆ ತುಂಗಭದ್ರಾ ನೀರಾವರಿ ಕಾರ್ಮಿಕರ ಸಂಘದ ವತಿಯಿಂದ ಪ್ರತಿಭಟನಾ ಹೋರಾಟ ಮೂಲಕ ಅತಿ ಜರೂರು ಕ್ರಮಕ್ಕಾಗಿ ಯರಮರಸ್ ವಿಭಾಗದ ಕಾರ್ಯಪಾಲಕ ಅಭಿಯಂತರರಿಗೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನೆ ಉದ್ದೇಶಿಸಿ ತುಂಗಭದ್ರಾ ನೀರಾವರಿ ಕಾರ್ಮಿಕರ ಸಂಘದ ಕೇಂದ್ರ ಸಮಿತಿಯ ಅಧ್ಯಕ್ಷ ಕೆ ನಾಗಲಿಂಗಸ್ವಾಮಿ ಮಾತನಾಡಿ, ಹಲವು ತಿಂಗಳುಗಳಿಂದ ಕಾರ್ಮಿಕರಿಗೆ ವೇತನ ಪಾವತಿಯಾಗದೇ ಇರುವುದರಿಂದ ಕುಟುಂಬ ನಿರ್ವಹಣೆ, ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯದ ಖರ್ಚುಗಳನ್ನು ಭರಿಸುವುದು ಕಷ್ಟಕರವಾಗಿದೆ. ಜನವರಿ, ಫೆಬ್ರವರಿ ಮತ್ತು ಮಾರ್ಚ್, ಏಪ್ರಿಲ್ ತಿಂಗಳ ವೇತನ ಬಾಕಿ ಉಳಿದಿದ್ದು ಕಾರ್ಮಿಕರು ಸಾಲಬಾಧೆಗೆ ಒಳಗಾಗುತ್ತಿದ್ದಾರೆ ಎಂದು ತಿಳಿಸಿದರು. ಕಳೆದ ಹಲವು ವರ್ಷಗಳಿಂದ ತುಂಗಭದ್ರಾ ಎಡ ಮತ್ತು ಬಲದಂಡೆ ಕಾಲುವೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕಾರ್ಮಿಕರನ್ನು ಡ್ಯಾಮ್ ಕ್ರೆಸ್ಟ್ ಗೇಟ್ ಕಾಮಗಾರಿಯ ನೆಪದಲ್ಲಿ ಕೆಲಸದಿಂದ ತೆಗೆಯುತ್ತಿರುವುದನ್ನು ಸಂಘ ತೀವ್ರವಾಗಿ ಖಂಡಿಸಿದೆ. ಕೆಲಸ, ನೀರು ಹಾಗೂ ಅನುದಾನ ಇದ್ದರೂ ಕಾರ್ಮಿಕರನ್ನು ಕೆಲಸದಿಂದ ತೆಗೆಯುವುದು ಕಾರ್ಮಿಕ ಕಾಯ್ದೆಗಳ ಉಲ್ಲಂಘನೆಯಾಗಿದೆ ಎಂದು ಆರೋಪಿಸಿದರು. ಉಪ ಕಾರ್ಮಿಕ ಆಯುಕ್ತರ ನೇತೃತ್ವದಲ್ಲಿ ನಡೆದ ಜಂಟಿ ಸಂಧಾನ ಸಭೆಯಲ್ಲಿ ಕೈಗೊಂಡ ನಿರ್ಣಯಗಳನ್ನು ಇನ್ನೂ ಜಾರಿಗೆ ತರದೇ ಇರುವುದರಿಂದ ಸಂಘ ಗಂಭೀರವಾಗಿ ಪರಿಗಣಿಸಿದೆ. ಸಭೆಯ ಪ್ರಕಾರ ಕಾರ್ಮಿಕರಿಗೆ ನಿರಂತರ ಕೆಲಸ ಹಾಗೂ ಉದ್ಯೋಗ ಭದ್ರತೆ ನೀಡಬೇಕು ಎಂಬ ನಿಯಮಗಳನ್ನು ತಕ್ಷಣ ಜಾರಿಗೆ ತರಬೇಕು ಎಂದು ಆಗ್ರಹಿಸಿದ್ದರು. ಇದಲ್ಲದೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಆಗುತ್ತಿರುವ ವಿಳಂಬವೇ ವೇತನ ಪಾವತಿಯಲ್ಲಿ ವಿಳಂಬಕ್ಕೆ ಕಾರಣವಾಗುತ್ತಿದೆ ಎಂದು ಸಂಘ ಆರೋಪಿಸಿದೆ. ಟೆಂಡರ್ ಅವಧಿ ಮುಗಿಯುವ ಮುನ್ನವೇ ಪ್ರಕ್ರಿಯೆ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕು ಎಂದು ಒತ್ತಾಯಿಸಲಾಯಿತು. ಕಾರ್ಮಿಕರಿಗೆ ಕನಿಷ್ಠ ವೇತನ, ಇಎಸ್ಐ, ಪಿಎಫ್ ಸೇರಿದಂತೆ ಎಲ್ಲಾ ಕಾನೂನುಬದ್ಧ ಸೌಲಭ್ಯಗಳನ್ನು ಕಡ್ಡಾಯವಾಗಿ ಜಾರಿಗೆ ತರಬೇಕು. 26 ದಿನಗಳ ವೇತನ ಪಾವತಿ ಗೊಂದಲವನ್ನು ಸರಿಪಡಿಸಿ ಕಡಿತಗೊಳಿಸಿದ ವೇತನವನ್ನು ತಕ್ಷಣ ಪಾವತಿಸಬೇಕು ಎಂದು ಸಂಘ ಆಗ್ರಹಿಸಿದೆ. ಹಿಂದಿನ ವೇತನ ವ್ಯತ್ಯಾಸದ ಮೊತ್ತವನ್ನು ಕೂಡ ಕಾರ್ಮಿಕರ ಖಾತೆಗೆ ಜಮಾ ಮಾಡಬೇಕು ಎಂದು ತಿಳಿಸಿದರು. ಸಂಘವು ಮತ್ತಷ್ಟು ಸ್ಪಷ್ಟಪಡಿಸಿದ್ದು, ಕಾಲುವೆ ನಿರ್ವಹಣೆ ಸೇರಿದಂತೆ ವಿವಿಧ ಕೆಲಸಗಳನ್ನು ಗುತ್ತಿಗೆದಾರರಿಗೆ ನೀಡುವ ಬದಲು ಕಾರ್ಮಿಕರಿಗೆ ನೀಡಬೇಕು. ಸರ್ಕಾರ ಮತ್ತು ಕಾರ್ಮಿಕ ಇಲಾಖೆಯ ನಿರ್ದೇಶನಗಳನ್ನು ಪಾಲಿಸದಿದ್ದಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಲಿಖಿತವಾಗಿ ಸ್ಪಷ್ಟನೆ ನೀಡಬೇಕು ಎಂದು ಎಚ್ಚರಿಸಲಾಯಿತು. ಕಾರ್ಮಿಕರ ಪ್ರಮುಖ ಬೇಡಿಕೆಗಳನ್ನು ತಕ್ಷಣ ಈಡೇರಿಸದಿದ್ದರೆ ಕಾನೂನು ಹೋರಾಟ ಹಾಗೂ ಬೀದಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ತುಂಗಭದ್ರಾ ನೀರಾವರಿ ಕಾರ್ಮಿಕರ ಸಂಘ ಎಚ್ಚರಿಕೆ ನೀಡಿದರು. ತುಂಗಭದ್ರಾ ನೀರಾವರಿ ಕಾರ್ಮಿಕರ ಸಂಘದ ಪ್ರತಿಭಟನಾ ಹೋರಾಟಕ್ಕೆ ಜಯವಾಗಲಿ. ವೇತನ ಪಾವತಿಗಾಗಿ ನಡೆಯುತ್ತಿರುವ ಹೋರಾಟಕ್ಕೆ ಜಯವಾಗಲಿ. ವ್ಯವಸ್ಥಾಪಕ ನಿರ್ದೇಶಕ ಅನುಮೋದನೆಯನ್ನು ಪಾಲಿಸಲೇಬೇಕು. ಸರ್ಕಾರದ ನಿರ್ದೇಶನಗಳನ್ನು ಪಾಲಿಸಲೇಬೇಕು. ಕಾರ್ಮಿಕ ಉಪಾಯುಕ್ತರ ನಿರ್ದೇಶನವನ್ನು ಪಾಲಿಸಿ ಬಾಕಿ ವೇತನವನ್ನು ಕೊಡಲೇಬೇಕು. ಬಾಕಿ ವೇತನ ಪಾವತಿ ಮಾಡದ ಗುತ್ತೇದಾರರನ್ನು ಜೈಲಿಗೆ ಹಾಕಿ. ಬಾಕಿ ವೇತನವನ್ನು ಕೊಡದ ಗುತ್ತೇದಾರರನ್ನು ಜೈಲಿಗೆ ಹಾಕಿ. ಸರ್ಕಾರದ ಆದೇಶದ ಪ್ರಕಾರ ವರ್ಷ ಪೂರ್ತಿ ಕೆಲಸ ಕೊಡಲೇಬೇಕು. ಎಲ್ಲ ಕಾರ್ಮಿಕರಿಗೆ ನಿರಂತರ ಕೆಲಸ ಕೊಡಲೇಬೇಕು. ಇಂದು ನಡೆಯುತ್ತಿರುವ ಹೋರಾಟಕ್ಕೆ ಜಯವಾಗಲಿ. ತುಂಗಭದ್ರಾ ನೀರಾವರಿ ಕಾರ್ಮಿಕರ ಹೋರಾಟಕ್ಕೆ ಜಯವಾಗಲಿ. ಇವತ್ತು ನಮ್ಮ ನೀರಾವರಿ ಅಧಿಕಾರಿಗಳಾಗಿದ್ದಾರೆ. ತಕ್ಷಣವೇ ಬಾಕಿ ಇರತಕ್ಕಂಥ ವೇತನವನ್ನು ಪಾವತಿ ಮಾಡಿಸಬೇಕು. ಸರ್ಕಾರದ ನಿರ್ದೇಶನಗಳನ್ನು, ನಿಗಮದ ನಿರ್ದೇಶನಗಳನ್ನು, ಕಾರ್ಮಿಕ ಇಲಾಖೆ ನಿರ್ದೇಶನಗಳನ್ನು, ಆದೇಶಗಳನ್ನು ನೀರಾವರಿ ಇಲಾಖೆ ಪಾಲಿಸ್ತಿಲ್ಲ. ಅದು ಪಾಲಿಸದೆ ಹೋದರೆ ನೀವು ಪಾಲಿಸುವುದಿಲ್ಲ ಅಂತೇಳಿ ನಮಗೆ ಲಿಖಿತ ಒಂದು ಹೇಳಿಕೆಯನ್ನು, ಪತ್ರವನ್ನು ಕೊಡಬೇಕು ಅಂತೇಳಿ ಇವತ್ತು ಹೋರಾಟದ ಮೂಲಕ ಒತ್ತಾಯನ ಮಾಡ್ತಾಯಿದ್ದೀವಿ. ನಾವು ಭಾಳ ಬಡವರು, ಭಾಳ ಕಡಿಮೆ ಕೂಲಿಯಲ್ಲಿ ದುಡಿತಕ್ಕಂಥ ಕಾರ್ಮಿಕರು ನಮಗೆ ಇವತ್ತು ವರ್ಷಾನುಗಟ್ಟಲೆ ವೇತನ ಪಾವತಿ ಮಾಡದೇ ಇರುವುದು ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ನಾವೇನಂತೀವಿ, ಇದು ಭಾಳ ಕೆಟ್ಟ ಪರಿಣಾಮ ಬೀರ್ತದೆ. ಆ ಕಾರಣಕ್ಕಾಗಿ ಸರ್ಕಾರ ಕೂಡಲೇ ವೇತನ ಪಾವತಿ ಬಿಡುಗಡೆ ಮಾಡೋದಕ್ಕೆ ಮುಂದಾಗಬೇಕು. ನಮ್ಮ ಬಾಕಿ ವೇತನ ಪಾವತಿಸಬೇಕು, ವ್ಯತ್ಯಾಸದ ಮೊತ್ತನ ಪಾವತಿಸಬೇಕು. ಅದಲ್ಲದೆ 26 ದಿನದ ವೇತನ ಪಾವತಿಸೋಕ್ಕೆ ಏನು ಅಧಿಕಾರಿಗಳು ಮುಂದಾಗಿದ್ದಾರೆ,
ರಜೆ ದಿನಗಳನ್ನೊಳಗೊಂಡಂತೆ ವೇತನನ ಪಾವತಿಸಬೇಕು. ಜೊತೆಗೆ ಇಲ್ಲಿವರೆಗೂ ನಮಗೇನು ಉದ್ಯೋಗದ ಭದ್ರತೆ ಕೊಡ್ರಿ ಅಂತೇಳಿ ಸರ್ಕಾರ, ಕಾರ್ಮಿಕ ಇಲಾಖೆ, ಕಾರ್ಮಿಕ ಆಯುಕ್ತರು, ನ್ಯಾಯಾಲಯ ಏನು ಹೇಳಿದೆ ಅದರ ಪ್ರಕಾರ ತುಂಗಭದ್ರಾ ನೀರಾವರಿ ಕೇಂದ್ರ ವಲಯ ಮುನಿರಾಬಾದ್ ವ್ಯಾಪ್ತಿ ಎಲ್ಲ ಅಧಿಕಾರಿಗಳು. ಈ ಸಂದರ್ಭದಲ್ಲಿ ತುಂಗಭದ್ರಾ ನೀರಾವರಿ ಕಾರ್ಮಿಕರ ಸಂಘದ ಕೇಂದ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಂ ಬಸವರಾಜ್, ಯರಮರಸ್ ವಿಭಾಗದ ಅಧ್ಯಕ್ಷ ಸಿದ್ದಪ್ಪ ಗೌಡ, ಪ್ರಧಾನ ಕಾರ್ಯದರ್ಶಿ ಪ್ರಹ್ಲಾದ್ ರಾವ್, ಯರಮರಸ್ನ ಉಪವಿಭಾಗದ ಅಧ್ಯಕ್ಷ ಲಕ್ಷ್ಮಣ್, ಆರ್ಡಿಎಸ್ ಉಪವಿಭಾಗದ ಅಧ್ಯಕ್ಷ ಭೀಮಣ್ಣ ಉಡುಮ್ಗಲ್, ಕಲ್ಲೂರು ಉಪವಿಭಾಗದ ಅಧ್ಯಕ್ಷ ಬಸನಗೌಡ ಕಲ್ಲೂರು, ರಾಮರೆಡ್ಡಿ ಕಲ್ಮಲ, ಜಲೀಲ್ ಪಾಷಾ, ಜಗದೀಶ್, ನಿಸಾರ್ ಅಹಮದ್, ಈರಣ್ಣ, ಅನ್ವರ್, ಪರಶುರಾಮ್ ಸೇರಿದಂತೆ ನೂರಾರು ಕಾರ್ಮಿಕರು ಪಾಲ್ಗೊಂಡಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ಆರ್ಯವೈಶ್ಯ ಸಮಾಜ ಶ್ರೀ ನಗರೇಶ್ವರ ದೇವಸ್ಥಾನ ಸಮಿತಿ ರಾಯಚೂರು. ಆರ್ಯವೈಶ್ಯ ಸಮಾಜ ಮತ್ತು ಶ್ರೀ ನಗರೇಶ್ವರ ದೇವಸ್ಥಾನ ಸಮಿತಿಗಳ ಸಹಯೋಗದಲ್ಲಿ ಏಪ್ರಿಲ್ 24ರಿಂದ 26ರವರೆಗೆ ಪ್ರತಿದಿನ ಶ್ರೀ ವಾಸವಿ ಮಾತೆಗೆ ವಿಶೇಷ ಅಲಂಕಾರ, ಪೂಜೆ, ಅನ್ನ ಸಂತರ್ಪಣೆ, ದಾಸವಾಣಿ, ನೃತ್ಯ, ಆರೋಗ್ಯ ತಪಾಸಣೆ ನಡೆಯಲಿದೆ. ಹಾಗೂ 26ರಂದು ಶ್ರೀ ನಗರೇಶ್ವರ ದೇವಸ್ಥಾನದಿಂದ ಬೈಕ್ ರ್ಯಾಲಿ ನಡೆಯಲಿದೆ. ಭಕ್ತರು, ಮಹಿಳೆಯರು ಭಾಗವಹಿಸಿ ಮಾತೆಯ ಕೃಪೆಗೆ ಪಾತ್ರರಾಗಲು ಆರ್ಯವೈಶ್ಯ ಸಮಾಜ ಕೋರುತ್ತದೆ. ಸರ್ವರಿಗೂ ಆದರದ ಸುಸ್ವಾಗತ. ಆರ್ಯವೈಶ್ಯ ಸಮಾಜ ಶ್ರೀ ನಗರೇಶ್ವರ ದೇವಸ್ಥಾನದಿಂದ 10ನೇ ವರ್ಷದ ಈ ವಾರ್ಷಿಕ ಜಯಂತಿಯನ್ನು ದಿನಾಂಕ 22/4/26ರಿಂದ 26/4/26ವರೆಗೆ ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಇಲ್ಲಿವರೆಗೆ ಆದಂಥ ಕಾರ್ಯಕ್ರಮಗಳು, ಇವತ್ತಿನ ದಿವಸ ಆದಂಥ ಕಾರ್ಯಕ್ರಮಗಳೆಂದರೆ ಬೆಳಗ್ಗೆ 5 ಶುಭವಾದಾಯಿತು. 6:30ಗೆ 108 ಲೀಟರ್ ಹಾಲಿಂದ ವಾಸವಿ ದೇವಿಗೆ ಅಭಿಷೇಕ, 8:30ರಿಂದ ಕುಂಕುಮಾರ್ಚನೆ ಹಾಗೂ ಬೆಳಗ್ಗೆ 11:30ರಿಂದ ವಾಸವಿ ದೇವಿಗೆ ತುಲಾಭಾರ ಹಾಗೂ ಇವತ್ತಿನ ದಿವಸ ಸಾಯಂಕಾಲ 6:00ವರೆಗೆ ಪೂರ್ತಿ ಡ್ಯಾನ್ಸ್ ಅಕಾಡೆಮಿಯ ವತಿಯಿಂದ ವಿಶೇಷ ಅಮ್ಮನವರ ಜೀವನ ಚರಿತ್ರೆ ನೃತ್ಯ ರೂಪಕದಲ್ಲಿ ಹಾಗೂ ರಾತ್ರಿ 8:15ಕ್ಕೆ ವಾಸವಿ ಮಾತೆಗೆ ಹಸಿರು ವಾಹನ ಉತ್ಸವ, ನಂತರ ತೊಟ್ಟಲ ಸೇವು, ತದನಂತರ ತೀರ್ಥ ಪ್ರಸಾದ ವಿತರಣೆ ಆಗುವುದಂತೂ ತಿಳಿಸ್ತಾ ಇದ್ದೀವಿ. ಪಂಚಾಮೃತ ಸಿಗುತ್ತದೆ. 8:00ವರೆಗೆ ಕುಂಕುಮಾರ್ಚನ ಮತ್ತು ಡಾಕ್ಟರ್ ಪ್ರೇಮ್ ಕುಮಾರ್ ಆರ್ಥೋಪೆಡಿಕ್ ಇವರಿಂದ ಉಚಿತ ಆರೋಗ್ಯ ತಪಾಸಣೆ ಇರ್ತದೆ. ಮಧ್ಯಾಹ್ನ ವಾಸವಿ ದೇವಿಗೆ ಲಕ್ಷ್ಮಣ ಪುಷ್ಪಾರ್ಚನೆ ಇರ್ತದೆ. 12 ಗಂಟೆಗೆ ವಾಸವಿ ದೇವಿಗೆ ಗರ್ಭೋತ್ಸವ ಇರುತ್ತದೆ ಮತ್ತು ಸಾಯಂಕಾಲ ವಾಸವಿ ಮಾತೆಗೆ ಅರ್ಚನ ಕುಂಕುಮ ಅಲಂಕಾರ ದರ್ಶನ ಇರ್ತದೆ. ತದನಂತರ ಎಲ್ಲ ಭಕ್ತ ಕೆಲವು ಡೋನರ್ಸಿಗೆ ಬಹುಮಾನ ವಿತರಣೆ ಇರ್ತದೆ. ದಯಮಾಡಿ ಎಲ್ಲ ಭಕ್ತಾದಿಗಳು ಬರಬೇಕಂತ ಕೋರುತ್ತೇನೆ. ತಾರೀಕು 26/4/2020 ರವಿವಾರದಂದು ಬೆಳಿಗ್ಗೆ 5:30ಕ್ಕೆ ಸುಪ್ರಭಾತ, 7ಕ್ಕೆ ಪಂಚಾಮೃತ ಅಭಿಷೇಕ, ಬೆಳಿಗ್ಗೆ 8:30ರಿಂದ ವಾಸವಿ ಹೋಮ, ಬೆಳಿಗ್ಗೆ 10 ಗಂಟೆಗೆ ಪೂರ್ಣಾವತಿ, ನಂತರ ಸಾಮೂಹಿಕ ಕುಂಕುಮಾರ್ಚನೆ, ನಂತರ ವಾಸವಿ ಖಡ್ಗ ಹಾಗೂ ವಾಸವಿ ಚರಿತ್ರೆ ಪಾರಾಯಣ, ಬೆಳಿಗ್ಗೆ 11ಕ್ಕೆ ವಾಸವಿ ದೇವಿಯ ನೃತ್ಯ ಸೇವೆ ಹಾಗೂ ಪಲ್ಲಕ್ಕಿ ಉತ್ಸವ, ಹಂಸವಾಹನ, ಬೆಳ್ಳಿ ರಥೋತ್ಸವ, ಸುವರ್ಣ ರಥೋತ್ಸವ, ತೊಟ್ಟಲ ಸೇವೆ, ನೈವೇದ್ಯ ಮಹಾಮಂಗಳಾರತಿ, ನಂತರದ ತೀರ್ಥ ಪ್ರಸಾದ ವಿತರಣೆ. ಸಂಜೆ 5:30ಕ್ಕೆ ವಾಸವಿ ಮಾತೆಯ ಅಮ್ಮನವರ ಮೆರವಣಿಗೆ. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಯರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26x27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನು ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನು ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ.
ನಮಸ್ಕಾರ ರಾಯಚೂರು ಜನತೆಗೆ ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ನಮ್ಮ ಶೋರೂಮ್ ನಲ್ಲಿ ಹೋಂಡಾ ಶೈನ್, ಹೋಂಡಾ ಯೂನಿಕಾರ್ನ್, SP 125, ಶೈನ್ 100, ಹೋಂಡಾ ಹಾರ್ನೆಟ್, ಲಿವೋ 110 ಬೈಕ್ಗಳು ಮತ್ತು ಡಿಯೋ ಸ್ಕೂಟಿ, ಆಕ್ಟಿವಾ ಸ್ಕೂಟಿ, ಹೋಂಡಾದ ಅತ್ಯುತ್ತಮ ಬೈಕ್ಗಳು ಮತ್ತು ಸ್ಕೂಟರ್ ಮಾದರಿಗಳು ಇವೆಲ್ಲವೂ ಒಂದೇ ಶೋರೂಮ್ ನಲ್ಲಿ ಅತ್ಯುತ್ತಮ ಆಫರ್ಗಳೊಂದಿಗೆ. ಇದು ಹೋಂಡಾ ಶೈನ್ 100 2B. ರೈತರು, ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳೇ ನಂಬಿಕೆಯ ಸಂಗಾತಿ. ಇದರ ಎಕ್ಸ್-ಶೋರೂಮ್ ಬೆಲೆ 66,789 ರೂಪಾಯಿಗಳು ಮಾತ್ರ. ಇದು ನೋಡಿ ಹೋಂಡಾ ಶೈನ್ 100 DX. ಹೆಚ್ಚು ಮೈಲೇಜ್, ಕಡಿಮೆ ಖರ್ಚು. ಇದರ ಎಕ್ಸ್-ಶೋರೂಮ್ ಬೆಲೆ 71,743 ರೂಪಾಯಿ ಮಾತ್ರ. ಶೈನ್ 100 2B ಮೇಲೆ 8,100 ರೂಪಾಯಿವರೆಗೆ ಮತ್ತು ಶೈನ್ 100 DX ಮೇಲೆ 2,500 ರೂಪಾಯಿವರೆಗೆ ಡಿಸ್ಕೌಂಟ್. ಇದು ಹೋಂಡಾ SP 160 ಮಸ್ಕ್ಯುಲರ್ ಡಿಸೈನ್, ಪವರ್ಫುಲ್ 160cc ಎಂಜಿನ್ ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ SP 160 ಮೇಲೆ ಈಗ ಭರ್ಜರಿ 10,500 ರೂಪಾಯಿಗಳ ಸ್ಪೆಷಲ್ ಡಿಸ್ಕೌಂಟ್. ಮನೆ ಬಳಕೆಗೂ ದಿನನಿತ್ಯ ಪ್ರಯಾಣಕ್ಕೂ ಹೋಂಡಾ ಆಕ್ಟಿವಾ ನಿಮ್ಮ ಅತ್ಯುತ್ತಮ ಆಯ್ಕೆ. ಸುಲಭ ರೈಡಿಂಗ್, ಉತ್ತಮ ಮೈಲೇಜ್, ಆಕ್ಟಿವಾ ಸ್ಮಾರ್ಟ್ ಕೀ ಮೇಲೆ 3,000 ರೂಪಾಯಿಗಳ ಡಿಸ್ಕೌಂಟ್. ಆಕ್ಟಿವಾ STD ಎಕ್ಸ್-ಶೋರೂಮ್ ಬೆಲೆ 78,128 ಮಾತ್ರ. ಇದು ಹೋಂಡಾ ಹಾರ್ನೆಟ್ 2.0 ಬಿಗ್ ಎಂಜಿನ್, ಮಸ್ಕ್ಯುಲರ್ ಲುಕ್ ಮತ್ತು ರೋಡ್ ನಲ್ಲಿ ರಾಯಲ್ ಪ್ರೆಸೆನ್ಸ್. ಹಾರ್ನೆಟ್ 2.0 ಮೇಲೆ ಭರ್ಜರಿ 12,500 ರೂಪಾಯಿಗಳು ಸ್ಪೆಷಲ್ ಡಿಸ್ಕೌಂಟ್. ವಾಹನ ಖರೀದಿ ಮಾತ್ರ ಅಲ್ಲ, ಉತ್ತಮ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಅನುಭವ ಹೊಂದಿದ ಟೆಕ್ನಿಷಿಯನ್ಗಳು, ಜೆನ್ಯುಯಿನ್ ಹೋಂಡಾ ಸ್ಪೇರ್ ಪಾರ್ಟ್ಸ್ ಮತ್ತು ವೇಗವಾದ ಸರ್ವಿಸ್ ಶ್ರೀ ತಿರುಮಲ ಹೋಂಡಾನಲ್ಲಿ ನಿಮಗೆ ಲಭ್ಯ. ಇಲ್ಲಿ ನಿಮಗೆ ಸುಲಭ ಲೋನ್ ಸೌಲಭ್ಯ, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಮತ್ತು ವೇಗವಾದ ಲೋನ್ ಅಪ್ರೂವಲ್, ಸರಳ ಡಾಕ್ಯುಮೆಂಟ್ಸ್ ಒಂದಿಗೆ ತಕ್ಷಣವೇ ಫೈನಾನ್ಸ್ ಸಿಗ್ತದೆ. ನಿಮ್ಮ ವಾಹನ ಈಗ ನಿಮ್ಮ ಕೈಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ನಿಮ್ಮ ಸೌಲಭ್ಯಕ್ಕಾಗಿ ನಮ್ಮ ಶಾಖೆಗಳು ಇನ್ನೂ ಹಲವು ಕಡೆಗಳಲ್ಲಿ ಲಭ್ಯ. ಮಾನವಿ, ದೇವದುರ್ಗ, ಸಿರಿವಾರ ಮತ್ತು ಪೋತ್ನಾಲ್ನಲ್ಲಿ ಕೂಡ ಶ್ರೀ ತಿರುಮಲ ಹೋಂಡಾ ಶಾಖೆಗಳು ಸೇವೆಯಲ್ಲಿ ಇವೆ. ಉತ್ತಮ ಬೆಲೆ, ಭರ್ಜರಿ ಆಫರ್ಗಳು ಮತ್ತು ವಿಶ್ವಾಸಾರ್ಹ ಸರ್ವಿಸ್ ಎಲ್ಲವೂ ಒಂದೇ ಕಡೆ. ಹಿಂದೆ ಬುಕ್ ಮಾಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಧನ್ಯವಾದಗಳು. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ಕೇಂದ್ರ ಸರ್ಕಾರ ರಾಜಕೀಯ ದುರುದ್ದೇಶದಿಂದ ಮಹಿಳಾ ಮೀಸಲಾತಿ ಕಾಯ್ದೆಯೊಂದಿಗೆ ಕ್ಷೇತ್ರ ಪುನರ್ ವಿಂಗಡಣೆ ಕಾಯ್ದೆಯನ್ನು ಸೇರಿ ಜಾರಿಗೆ ತರಲು ಹೋಗಿ ಸೋತಿದೆ. ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂಡಿಸುವ ಕೆಲಸ ಪ್ರಧಾನಿ ನರೇಂದ್ರ ಮೋದಿ ಮಾಡುತ್ತಿದ್ದಾರೆ ಎಂದು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಿರ್ಮಲಾ ಬೆಣ್ಣೆ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಎಲ್ಲಾ ಪಕ್ಷಗಳ ಸಂಸದರೊಂದಿಗೆ ಚರ್ಚೆ, ಸಮಾಲೋಚನೆ ನಡೆಸದೆ ತರಾತುರಿಯಲ್ಲಿ 3 ಕಾಯ್ದೆಗಳನ್ನು ಜಾರಿಗೆ ಮಾಡಲು ಹೋಗಿ ಬಿಜೆಪಿ ಸೋಲು ಅನುಭವಿಸಿದೆ. ಹಿಟ್ಲರ್ ರಂತೆ ಆಡಳಿತ ನಡೆಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಿಳೆಯರ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ. ಬಿಜೆಪಿ ಪಕ್ಷದಲ್ಲಿ ಮಹಿಳೆಯರಿಗೆ ಆದ್ಯತೆ ಇಲ್ಲ. ರಾಜ್ಯದಲ್ಲಿ ಶೋಭಾ ಕರಂದ್ಲಾಜೆ ಬಿಟ್ಟರೆ ಬೇರೆ ಯಾರಿಗೂ ಅವಕಾಶವೇ ನೀಡಿಲ್ಲ. ಕಾಂಗ್ರೆಸ್ ಪಕ್ಷ ಮಹಿಳಾ ಮೀಸಲಾತಿ ವಿರೋಧಿಯಲ್ಲ. ರಾಜ್ಯದಲ್ಲಿ ಅನೇಕ ಮಹಿಳೆಯರಿಗೆ ರಾಜಕೀಯ ಅಧಿಕಾರ ನೀಡಿರುವ ಇತಿಹಾಸವಿದೆ. ಕಾಂಗ್ರೆಸ್ ಮಹಿಳಾ ವಿರೋಧಿ ಎಂದು ಬಿಜೆಪಿಯವರು ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಮಹಿಳಾ ಮೀಸಲು ಪರವಾಗಿದೆ ಎಂದರು. ಪಂಚರಾಜ್ಯಗಳ ಚುನಾವಣೆ ಹಿನ್ನೆಲೆಯಲ್ಲಿ ಅವಸರದಲ್ಲಿ ಕಾಯ್ದೆ ರೂಪಿಸಲು ಹೋಗಿದ್ದ ಬಿಜೆಪಿ ರಾಜಕೀಯ ಹುನ್ನಾರದಿಂದ ಸೋಲಾಗಿದೆ. ಕ್ಷೇತ್ರ ಪುನರ್ ವಿಂಗಡಣೆ ಕುರಿತು ಸ್ಪಷ್ಟತೆ ಇಲ್ಲದೆ ಇರುವುದರಿಂದ ರಾಜಕೀಯ ದುರುದ್ದೇಶದಿಂದ ಪ್ರಯತ್ನ ವಿಫಲವಾಗಿದೆ ಎಂದರು. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ, ಯಾವುದೇ ಒಂದು ನಾವು ಸಂಭ್ರಮ ಮಾಡಬೇಕಾದ್ರೆ ಒಂದು ಬೇಕು, ಎಲ್ಲರನ್ನು ಕರೆದು ಮೀಟಿಂಗ್ ಮಾಡಿ ಇದನ್ನ ನಾವು ಪಾಸ್ ಮಾಡ್ತಾ ಇದೀವಿ ಅಂತ ಹೇಳಿ ಅವ್ರನ್ನ ಒಂದು 2 ದಿನ ಮೊದಲು 3 ದಿನ ಮೊದಲು ಕರೆದು ನಾವು ಅದನ್ನೆಲ್ಲ ಮಾತಾಡಿದ ಮೇಲೆ ಒಂದು ಯಾವುದೋ ಒಂದು ರಿಸರ್ವೇಶನ್ ಪಾಸ್ ಮಾಡುವಂಥದ್ದು ಎಲ್ಲಾ ಕಡೆ ಇದೆ, ರಾಜ್ಯದಲ್ಲಿ ಇದೆ, ಕೇಂದ್ರದಲ್ಲಿ. ಆದ್ರೆ ಇವರು ತಾವೊಂದೇ ರೆಡಿ ಮಾಡಿಕೊಂಡು ಸೈನ್ ಮಾಡುವಂತ ನಾವು ಪೇಪರ್ ನಾವು ಕೈಯಾಗಿ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಮೊದಲೇ ಯಾಕೆ ಈ ಒಂದು ಕೆಲಸ ಮಾಡಿಲ್ಲ? ಯಾಕೆ ಪಂಚರಾಜ್ಯಗಳಲ್ಲಿ ಒಂದು ಎಲೆಕ್ಷನ್ ನಡೀತಾ ಇದೆ. ಆ ಎಲೆಕ್ಷನ್ ಟೈಮ್ ಅಲ್ಲಿ ಈ ಒಂದು ಬಿಡುಗಡೆ ಮಾಡುವಂಥದ್ದು, ಮೀಸಲಾತಿ ಒಂದು ಮಾತಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಇದನ್ನ ಮಾಡಿದ ಮೇಲೆ ಎಲ್ಲಾ ರಾಜ್ಯಗಳಲ್ಲಿ ಎಫೆಕ್ಟ್ ಬೀಳ್ತದೆ. ಈ ನಮಗೇನದ ನಮ್ಮ ಮೇಲೆ ಒಂದು ಗೂಬೆ ಬಿಡಿಸುವಂತ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಮುಖಭಂಗ ಕೂಡ ಆಗಿದೆ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲರೂ ಖುಷಿ ಪಡ್ತಿದೀವಿ, ಮಹಿಳಾ ಮೀಸಲಾತಿ ಬಗ್ಗೆ ಯಾರು ವಿರೋಧ ಮಾಡ್ತಾ ಇಲ್ಲ. ಸಾಮಾನ್ಯ ಜನರು ಕೂಡ ಅದನ್ನ ವಿರೋಧ ಮಾಡಿಲ್ಲ. ನಾವು ಮಾಡಿದೀವಿ ಅಂತ ಎಲ್ಲ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಎಲ್ಲಾ ರಾಜಕೀಯದವರು. ಈಗ ನಾವು ಕಾಂಗ್ರೆಸ್ನವರು ನಾವು ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಅವರು ಎಲ್ಲ ಅಲೈನ್ಸ್ ಆಗಿದ್ದಾರೆ, ಎಲ್ಲ JDS ಅವ್ರ ಜೊತೆಗೆ. ಅವರು ಕೂಡ ನಿನ್ನೆ ಕೂಡ ಅಲ್ಲಿ ನಮ್ಮ ದೇವದುರ್ಗ ತಾಲೂಕಲ್ಲಿ ಕೂಡ ಒಂದು ಸ್ಟ್ರೈಕ್ ಅನ್ನು ಮಾಡಿದ್ರು, ವಿರೋಧ ಮಾಡಿದ್ರು. ಅದಕ್ಕೆ ನಾವು ವಿರೋಧ ಮಾಡಿಲ್ಲ. ಇದನ್ನ ನಾವೇ ಮಹಿಳೆಯರು ಸಹ ಹೇಳ್ತಾ ಇದೀವಿ. ಇನ್ನ ಕೆಲವು ಮಹಿಳೆಯರು ಕೂಡ ನಾವು ಸಣ್ಣ ಒಂದು ವಿಡಿಯೋನ ಮಾಡಿ ಕೂಡ ನಾವು ಬಿಟ್ಟಿದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಾವೆಲ್ಲ ಹಂಚಿಕೊಂಡಿದ್ದೀವಿ. ಯಾಕಂದ್ರೆ ಯಾರು ವಿರೋಧ ಮಾಡಿಲ್ಲ, ತಾವೇ ಒಂದು ಆ ಕೆಲಸನ ಮಾಡಿ ಬೇರೆಯವ್ರ ಮೇಲೆಲ್ಲ ಈ ಗೂಬೆ ಕೊಡಿಸುವಂತ ಕೆಲಸ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಇವತ್ತ ನಮ್ಮ ದಾವಣಗೆರೆಯಲ್ಲಿ ಕೂಡ ಒಂದು ಎಲೆಕ್ಷನ್ ಆಯ್ತು. ಅದರಲ್ಲಿ ಕೂಡ ನಮ್ಮ ಮಹಿಳೆಯರು, ನಮ್ಮ MP ಅವರು ಕೂಡ ಅವರೇ ಇದ್ದಾರೆ, ಮಹಿಳೆಯರಿದ್ದಾರೆ.
ಆದ್ರೆ ಇವತ್ತ ಬಿಜೆಪಿ ಅವರು ಎಷ್ಟು ಮಂದಿ ಟಿಕೆಟ್ ಕೊಟ್ಟಿದ್ದಾರೆ, ಹಿಂದೆ ಎಷ್ಟು ಮಂದಿ ಕೊಟ್ಟಿದ್ದಾರೆ? ಒಬ್ರು ಶೋಭಾ ಕರಂದ್ಲಾಜೆ ಹಾಕ ಬಿಟ್ರೆ ಇನ್ನೊಬ್ರು ಯಾರು ಇಲ್ಲ. ಆದ್ರೆ ನಮ್ಮ ಕಾಂಗ್ರೆಸ್ ನಲ್ಲಿ ಮಹಿಳೆಯರಿಗೆ ಆದ್ಯತೆ ಜಾಸ್ತಿ ಕೊಟ್ಟಿದ್ದಾರೆ. ಉಮಾಶ್ರೀ ಮೇಡಮ್ ಅವರಾಗಿರ್ಬೋದು, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಆಗಿರ್ಬೋದು, ನಾರಾಯಣಿ ಚೌಧರಿ ಆಗಿರ್ಬೋದು, ನಯನಾ ಮೋಟಮ್ ಅವರಾಗಿರ್ಬೋದು, ಇನ್ನ ಬಹಳಷ್ಟು ಜನ ಇದ್ದಾರೆ, ಶಿಲ್ಪಾಕ್ಕ ಆಗಿರ್ಬೋದು, ಬಹಳಷ್ಟು ನಮ್ಮಲ್ಲಿ ಮಹಿಳೆಯರಿಗೆ ಆದ್ಯತೆ ನಾವು ಕಾಂಗ್ರೆಸ್ ನಲ್ಲಿ ಜಾಸ್ತಿನೇ ಕೊಟ್ಟಿದ್ದೀವಿ, ರಾಜ್ಯದಲ್ಲಿ ಕೊಟ್ಟಿದ್ದೀವಿ, ಆದ್ರೆ ಕೇಂದ್ರದಲ್ಲೂ ಕೂಡ ನಾವು ಕೊಟ್ಟಿದ್ದೀವಿ. ಆದ್ರೆ ನರೇಂದ್ರ ಮೋದಿ ಅವರು ಎಷ್ಟು ಜನಕ್ಕೆ ಮಹಿಳೆಯರಿಗೆ ಮೀಸಲಾತಿಯನ್ನು ಕೇಂದ್ರದಿಂದ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಆರ್ಡಿಎ ಸದಸ್ಯೆ ಪ್ರತಿಭಾ ರೆಡ್ಡಿ, ಸುರೇಖಾ, ಗಾಯತ್ರಿ, ಜ್ಯೋತಿ, ಅಶ್ವಿನಿ, ಬಿ ಉಮಾ, ರೆಹನಾ ಬೇಗಂ ಇದ್ದರು. ಬಂಡಾಯ ಸಾಹಿತ್ಯ ಸಂಘಟನೆ ಹುಟ್ಟಿ 50 ವರ್ಷ ಪೂರ್ಣಗೊಂಡಿರುವ ಪ್ರಯುಕ್ತ ಜಿಲ್ಲಾ ಘಟಕ ಏಪ್ರಿಲ್ 26ರಂದು ನಗರದ ಕನ್ನಡ ಭವನದಲ್ಲಿ ಬೆಳಿಗ್ಗೆ 10:30ಕ್ಕೆ ಒಂದು ದಿನ ವಿಚಾರಗೋಷ್ಠಿ ಮತ್ತು ಕವಿಗೋಷ್ಠಿಯನ್ನು ಆಯೋಜಿಸಿದೆ ಎಂದು ಬಂಡಾಯ ಸಾಹಿತ್ಯ ಸಂಘಟನೆ ಜಿಲ್ಲಾ ಸಂಚಾಲಕ ಪ್ರವೀಣ್ ರೆಡ್ಡಿ ಗುಂಜಾಳಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 1979ರಲ್ಲಿ ಎಡ ಮತ್ತು ಪ್ರಜಾಸತ್ತಾತ್ಮಕ ವಿಚಾರಧಾರೆಯೊಂದಿಗೆ ಹುಟ್ಟು ಪಡೆದುಕೊಂಡಿದ್ದ ಬಂಡಾಯ ಸಾಹಿತ್ಯ ಸಂಘಟನೆ ಜನಪರ ಚಳುವಳಿಯ ಭಾಗವಾಗಿ ಕೆಲಸ ಮಾಡುತ್ತಾ ಬಂದಿದೆ. ಪ್ರಸ್ತುತ ಸಂದರ್ಭದಲ್ಲಿ ಬಂಡಾಯ ಸಾಹಿತ್ಯ ಮತ್ತು ಹೊಸ ತಲೆಮಾರು ಅಭಿಯಾನ ನಡೆಸಲಿದೆ. 2 ಗೋಷ್ಠಿಗಳು ನಡೆಯಲಿವೆ. ಹಿರಿಯ ಬಂಡಾಯ ಸಾಹಿತಿ ಅಲ್ಲಮ ಪ್ರಭು ಬೆಟ್ಟದೂರು ಕಾರ್ಯಕ್ರಮ ದಿಕ್ಸೂಚಿ ಮಾತುಗಳನ್ನಾಡಲಿದ್ದಾರೆ. ಸಾಹಿತ್ಯ ಅಕಾಡೆಮಿ ಸದಸ್ಯ ಡಾಕ್ಟರ್ ಸಿ.ಬಿ. ಚಿಲ್ಕಾರಗಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಹಿರಿಯ ಸಂಶೋಧಕ ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಲಿದ್ದಾರೆ. ನಂತರ ಮೊದಲ ಗೋಷ್ಠಿ ನವೋದಯ ಸಾಹಿತ್ಯ ಸಾಮಾಜಿಕ ಅರಿವಿನ ಸ್ವರೂಪದ ವಿಷಯದ ಕುರಿತು ಡಾಕ್ಟರ್ ಟಿ.ಎಸ್. ಗೋರವರ ಮಾತನಾಡಲಿದ್ದಾರೆ. ನವ್ಯ ಸಾಹಿತ್ಯ ಸಾಮಾಜಿಕ ವೈಚಾರಿಕ ಮುಖಾಮುಖಿ ವಿಷಯದ ಕುರಿತು ಡಾಕ್ಟರ್ ರಾಜಶೇಖರ್ ಹಳೆಮನೆ ಮಾತನಾಡಲಿದ್ದಾರೆ. 2ನೇ ಗೋಷ್ಠಿ ಪ್ರಗತಿಶೀಲ ಸಾಹಿತ್ಯ ಸಮಾಜಮುಖಿ ನಡಿಗೆ ವಿಷಯದ ಕುರಿತು ಡಾಕ್ಟರ್ ಜೆ.ಎಲ್. ಈರಣ್ಣ ಮಾತನಾಡಲಿದ್ದಾರೆ. ದಲಿತ ಬಂಡಾಯ ಸಾಹಿತ್ಯ ಅಜ್ಞಾತಗಳ ಅನಾವರಣ ವಿಷಯವಾಗಿ ಡಾಕ್ಟರ್ ಕೆ. ಖಾದರ್ ಭಾಷಾ ವಿಷಯ ಮಂಡಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಹಿರಿಯ ಸಾಹಿತಿ ಜಯದೇವಿ ಗಾಯಕವಾಡ ವಹಿಸಲಿದ್ದಾರೆ. ನಂತರ ಕವಿಗೋಷ್ಠಿ ನಡೆಯಲಿದ್ದು ಅಧ್ಯಕ್ಷತೆಯನ್ನು ಕವಿ ಬಸವರಾಜ ರುದ್ರಾಕ್ಷಿ ವಹಿಸಲಿದ್ದಾರೆ. ಬಿ.ವೈ. ಹಾಲಭಾವಿ ಆಶಯ ನುಡಿಗಳನ್ನಾಡಲಿದ್ದಾರೆ. ಕವಿಗಳಾದ ಕೋರೇನಲ್, ಅಭಿಷೇಕ ಬಳೆ ಮಸರಕಲ್, ಶರಣಬಸವ ಕೆ. ಗುಡಿದಿನ್ನಿ, ಅಂಬಮ್ಮ, ಪ್ರತಾಪ್ ಸಿಂಹ, ಮಾಜನ್ ಮಸ್ಕಿ, ಮುದಿರಾಜ್ ಬಾಣದ, ಶರೀಫ್ ಮಸರಕಲ್, ಮಹಾದೇವ್ ಪಾಟೀಲ್, ಉಮರ್ ದೇವರಮನಿ, ವೇಣು ಜಾಲಿಬೆಂಚಿ, ಲಕ್ಷ್ಮಣ್ ಮಂಡಲಗೇರ, ಸುಖಲತಾ ನೆಲಹಾಳ ಸೇರಿ ಅನೇಕರು ಕವನ ವಾಚನ ಮಾಡಲಿದ್ದಾರೆ. ನಂತರ ಸಮಾರೋಪ ಸಮಾರಂಭ ನಡೆಯಲಿದೆ. ಹಿರಿಯ ಚಿಂತಕರಾದ ಡಾಕ್ಟರ್ ಮೀನಾಕ್ಷಿ ಬ್ಯಾಳಿ ಸಮಾರೋಪ ನುಡಿಗಳನ್ನಾಡಲಿದ್ದಾರೆ. ಬಂಡಾಯ ಸಾಹಿತಿ ಬಾಬು ಭಂಡಾರಿಗಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಭಗತ್ ರಾಜ ನಿಜಮಕಾರಿ, ಡಾಕ್ಟರ್ ಈರಣ್ಣ ಕೋಸಗಿ, ವೀರ ಹನುಮಾನ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಸಾಹಿತಿಗಳು, ಹೋರಾಟಗಾರರು, ಪ್ರಗತಿಪರರು, ವಿದ್ಯಾರ್ಥಿಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ನಾಡೋಜ ಬರಗೂರು ರಾಮಚಂದ್ರಪ್ಪ ಅವರ ಆಶಯದೊಂದಿಗೆ ಈ ಕಾರ್ಯಕ್ರಮಗಳನ್ನ ಕರ್ನಾಟಕದಾದ್ಯಂತ ಮಾಡಲಾಗ್ತಾ ಇದೆ. ಬಂಡಾಯ ಸಾಹಿತ್ಯ ಸಂಘಟನೆ ಎಲ್ಲರಿಗೂ ತಿಳಿದಿರುವಂತೆ 1929ರಿಂದ ಪ್ರಾರಂಭ ಆಗ್ತದೆ. ಎಡ ಮತ್ತು ಪ್ರಜಾಸತ್ತಾತ್ಮಕ ಪ್ರಗತಿಪರ ವಿಚಾರಧಾರೆಯ ಎಲ್ಲವನ್ನೂ ಒಳಗೊಂಡಂತಹ ಚಳುವಳಿಯ ಸಂಗಾತಿಯಾಗಿ ಕೆಲಸ ಮಾಡ್ತಾ ಬಂದಿರೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಸಾಹಿತ್ಯಿಕ, ಸಾಂಸ್ಕೃತಿಕ, ಸಾಮಾಜಿಕ ನೆಲೆಯ ಪ್ರಗತಿಪರ ವಿಚಾರಧಾರೆಗಳನ್ನ, ವಿಚಾರ ಸಂಕಿರಣ, ಕಾರ್ಯಾಗಾರಗಳ ಮೂಲಕ, ಕಾರ್ಯಕ್ರಮಗಳ ಮೂಲಕ ವಿತರಿಸ್ತಾ ಬಂದಿದೆ. ಎಲ್ಲ ಜನಪರ ಚಳವಳಿಗಳ ಆಶಯಗಳಿಗೆ ಬೆಂಬಲ ಸೂಚಿಸ್ತಾ, ಭಾಗವಹಿಸ್ತಾ, ಪ್ರಗತಿಪರ ಪರಂಪರೆಯ ಪ್ರಜ್ಞೆ ಮತ್ತು ಸಮಕಾಲೀನ ಪ್ರಜ್ಞೆಗಳನ್ನು ಬೆಳೆಸುತ್ತಾ ಕೋಮುವಾದ, ಜಾತಿವಾದ, ಧಾರ್ಮಿಕ ಮೂಲಭೂತವಾದ, ಲಿಂಗ ತಾರತಮ್ಯ ಇಂಥವುಗಳ ವಿರುದ್ಧ ಧ್ವನಿ ಎತ್ತುತ್ತಾ ಬಂದಿರೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಈ ವರ್ಷ ವಿಶೇಷವಾಗಿ ಬಂಡಾಯ ಸಾಹಿತ್ಯ ಹೊಸ ತಲೆಮಾರು ಎನ್ನುವ ಅಭಿಯಾನದ ಮೂಲಕ ರಾಜ್ಯದ ವಿವಿಧೆಡೆ ಪ್ರಗತಿಪರ ವಿಚಾರಧಾರೆಯ ವಿವಿಧ ವಸ್ತು ವಿಷಯಗಳನ್ನು ಒಳಗೊಂಡಂತಹ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಮುಂದಾಗಿದೆ. ಹೊಸ ತಲೆಮಾರಿನವರಿಗೆ ಸಮಕಾಲೀನ ಸಂದರ್ಭದ ಸಾಮಾಜಿಕ, ಸಾಂಸ್ಕೃತಿಕ ಇವುಗಳ ಸಮಸ್ಯೆ ಮತ್ತು ಸವಾಲುಗಳ ಬಗ್ಗೆ ಅರಿವು ಮೂಡಿಸೋದಕ್ಕಾಗಿ ಹೊಸ ತಲೆಮಾರಿನವರನ್ನ ಹೆಚ್ಚು ತೊಡಗಿಸಿಕೊಳ್ಬೇಕು ಅನ್ನೋದು ಬಂಡಾಯ ಸಾಹಿತ್ಯ ಸಂಘಟನೆಯ ಮುಖ್ಯ ಆಶಯ ಆಗಿದೆ. ಈ ಅಭಿಯಾನದ ಅಂಗವಾಗಿ ಏಪ್ರಿಲ್ 26ನೇ ತಾರೀಕು ಬೆಳಿಗ್ಗೆ 10 ರಾಯಚೂರಿನ ಕನ್ನಡ ಭವನದಲ್ಲಿ ಇಡೀ ಒಂದು ದಿನದ ವಿಚಾರ ಸಂಕಿರಣ, ಕವಿಗೋಷ್ಠಿ, ಸಮಾರೋಪ ಕಾರ್ಯಕ್ರಮಗಳನ್ನ ರಾಯಚೂರಿನ ಬಂಡಾಯ ಸಾಹಿತ್ಯ ಸಂಘಟನೆ ಹಮ್ಮಿಕೊಂಡಿದೆ. ನಮ್ಮ ರಾಯಚೂರಿನ ಮತ್ತೆ
ಹಿರಿಯ ಬಂಡಾಯ ಸಾಹಿತಿಗಳು ಹೋರಾಟಗಾರರಾಗಿರುವಂತಹ ಅಲ್ಲಮಪ್ರಭು ಬೆಟದೂರ್ ಅವರು ದಿಕ್ಸೂಚಿ ನುಡಿಗಳನ್ನ ಕಾರ್ಯಕ್ರಮದಲ್ಲಿ ಆಡ್ತಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿರುವಂತಹ ಡಾಕ್ಟರ್ CB ಚಿಲ್ಕರಾಗಿ ಅವರು ಅಧ್ಯಕ್ಷತೆ ವಹಿಸ್ತಾರೆ. ಹಿರಿಯ ಸಂಶೋಧಕರಾಗಿರುವಂತಹ ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ. ಈ ಮೊದಲ ಗೋಷ್ಠಿಯಲ್ಲಿ ನವೋದಯ ಸಾಹಿತ್ಯ ಸಾಮಾಜಿಕ ಅರಿವಿನ ಸ್ವರೂಪ. ಈ ಸಂದರ್ಭದಲ್ಲಿ ಭಗತ್ರಾಜ್ ನಿಜಮಕಾರಿ, ಬಾಬು ಭಂಡಾರಿಗಲ್, ಶ್ರೀನಿವಾಸ್ ಮರಡ್ಡಿ ಉಪಸ್ಥಿತರಿದ್ದರು. ರಾಯಚೂರು ಆದರ್ಶ ಶಾಲೆ ವಿದ್ಯಾರ್ಥಿನಿ ಶ್ರೀರಕ್ಷಾ SSLC ಪರೀಕ್ಷೆಯಲ್ಲಿ 618 ಅಂಕ ಗಳಿಸುವ ಮೂಲಕ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಈರಣ್ಣ ಕೋಸಗಿ ಹಾಗೂ ಶಿಕ್ಷಕರು ವಿದ್ಯಾರ್ಥಿನಿಗೆ ಸಿಹಿ ತಿನಿಸಿ ಅಭಿನಂದಿಸಿದರು. ಡಾಕ್ಟರ್ ಈರಣ್ಣ ಕೋಸಗಿ ಮಾತನಾಡಿ, ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ನಿರ್ದೇಶನದ ಮೇರೆಗೆ SSLC ಫಲಿತಾಂಶ ಹೆಚ್ಚಳಕ್ಕೆ ಕಾರಣವಾಗಿದೆ. ತಾಲೂಕಿನ ಶಿಕ್ಷಕರು ನಿರಂತರ ಪ್ರಯತ್ನವಾಗಿ ಹೆಚ್ಚಿನ ಫಲಿತಾಂಶ ಹೆಚ್ಚಳವಾಗಿದೆ. ಮಹಾನಗರ ಪಾಲಿಕೆ ಆಯುಕ್ತ, ತಹಸೀಲ್ದಾರರು, DYSP ಸೇರಿ ಅನೇಕ ಅಧಿಕಾರಿಗಳ ಪ್ರಯತ್ನ ಪ್ರೇರಣೆಯಾಗಿದೆ. ಸರ್ಕಾರಿ ಶಾಲೆಗಳ ಫಲಿತಾಂಶ ಹೆಚ್ಚಳಕ್ಕೆ ಕಾರಣವಾಗಿದೆ. ಆದರ್ಶ ಶಾಲೆ ಶಿಕ್ಷಕರು, ವಿದ್ಯಾರ್ಥಿಗಳು ಅಭಿನಂದನೆಗೆ ಪಾತ್ರವಾಗಿದ್ದಾರೆ ಎಂದರು. ರಾಯಚೂರು ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ 94.12% ಸಾಧನೆ ಆಗಿರುವಂತಹದ್ದು ಭಾಳ ವಿಶೇಷ. ಯಾಕಂದರೆ ಬೇರೆ ತಾಲೂಕುಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಸರ್ಕಾರಿ ಶಾಲೆಗಳ ಪರ್ಸೆಂಟೇಜ್ ಹೆಚ್ಚಾಗಿದೆ. ಅದೇ ರೀತಿ ಶ್ರೀರಕ್ಷಾ ಪರ್ಸೆಂಟೇಜ್ ಕೂಡ ತುಂಬ ಚೆನ್ನಾಗಿ ಆಗಲಿಕ್ಕೆ ಕಾರಣ ಏನು ಅಂತಂದರೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಮಾರ್ಗದರ್ಶನ ಮತ್ತು ಜಿಲ್ಲಾಧಿಕಾರಿಗಳ ಒಂದು ಸೂತ್ರ, ಅವರು ಹೇಳಿಕೊಟ್ಟಂತಹ ಮಾರ್ಗದರ್ಶನದ ಜೊತೆಗೆ ಅವರು ನೀಡಿದಂತಹ ಒಂದು ಗೈಡ್ಲೈನ್ ಮೇಲೆ ನಾವು ಈಗ ತುಂಬ ಕೆಲಸ ಮಾಡಿದ್ದೀವಿ ಅಂತ ಅನ್ನೋದು ಇಲ್ಲಿ ಫಲಿತಾಂಶದ ಮೇಲೆ ನಮಗೆ ಫಲಿತಾಂಶ ಆಧಾರಿತವಾಗಿ ಹೇಳ್ಬೋದಾಗಿದೆ. ಕಾರಣ ಇಷ್ಟೇ, ಜಿಲ್ಲಾಧಿಕಾರಿಗಳು ಕಳೆದ ವರ್ಷದಲ್ಲಿ 5 ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಸುಮಾರು 5-6 ಮೀಟಿಂಗ್ಗಳು ಪ್ರತಿ ಸಲವೂ ಕೂಡ ಕೊನೆಯದಾಗೇ ಇರ್ತಾಯಿತ್ತು. ಅದು ನೋವು ನಮಗೆ ಇದ್ದೇ ಇರ್ತಾಯಿತ್ತು. ಆ ಒಂದು ಇದರಲ್ಲಿ ನಮ್ಮ ಶಿಕ್ಷಕರನ್ನ ಬಿಡದೆ 54 ಶಾಲೆಗಳಲ್ಲಿ ಕೂಡ ಕಂಟಿನ್ಯೂ ಆಗಿ ಅವ್ರನ್ನ ಉಸ್ತುವಾರಿ ಮಾಡಿ ಮಾರ್ಗದರ್ಶನ ಮಾಡಿ ಈ ಫಲಿತಾಂಶಕ್ಕೆ ಒಂದು ಹೊಸ ದಿಕ್ಸೂಚಿಯನ್ನು ಮಾಡುವಂತೆ ಅಥವಾ ನೀಡುವಂತೆ ಒಂದು ಪ್ರಯತ್ನ ಮಾಡಿದ್ದೀವಿ ಅಂತ ಹೇಳ್ಬೋದು. ಅತಿ ಹೆಚ್ಚು ಅಂಕ ಪಡೆದ ಶ್ರೀರಕ್ಷಾ ಮಾತನಾಡಿ, ಸಾಧನೆಗೆ ಶಿಕ್ಷಕರು, ಪಾಲಕರು ಸಹಕಾರ ಅಗತ್ಯವಾಗಿದೆ. ರಾತ್ರಿ ಓದುವ ಅಭ್ಯಾಸ ಮಾಡಿಕೊಂಡಿದ್ದೆ. ಶಾಲೆಯಲ್ಲಿ ಗ್ರಂಥಾಲಯ ವ್ಯವಸ್ಥೆ ಮಾಡಿ ಶಿಕ್ಷಕರು ಪ್ರೇರಣೆಯಾಗಿದ್ದಾರೆ. ನಿರಂತರ ಶ್ರಮದ ಫಲವಾಗಿ ಹೆಚ್ಚಿನ ಅಂಕ ಪಡೆಯಲು ಸಾಧ್ಯವಾಯಿತು. ಮುಂದೆ ಡಾಕ್ಟರ್ ಆಗಿ ಸೇವೆ ಮಾಡುವ ಬಯಕೆ ಇದೆ ಎಂದರು. ನಂಗೆ ಬೆಳಗ್ಗೆ ಓದೋದಂದರೆ ಒಬ್ರೊಬ್ರು ಹೇಳ್ತಾರೆ ಬೆಳಗ್ಗೆ ಓದಿದರೆ ಜಾಸ್ತಿ ಇದು ಆಗುತ್ತೆ ಅಂತ. ಬಟ್ ನಾನು ಓದ್ತಿದ್ದಿದ್ದು ನೈಟ್ ಟೈಮ್ ಜಾಸ್ತಿ ಓದ್ತಿದ್ದೆ. ಅಂದರೂ ಎಲ್ಲ ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡಿದರು. ನಮ್ಮ ಸ್ಕೂಲಲ್ಲಾದ್ರೂ ಸರ್ ಲೈಬ್ರರಿ ಮಾಡಿ ನಮಗೆ ಸಪ್ರೇಟ್ ಒಂದು ಸೆಕ್ಷನ್ ಟೈಪ್ ಮಾಡಿ ಎಲ್ಲರಿಗೂ ಓದೋದಕ್ಕೆ ತುಂಬಾ ಟೈಮ್ ಕೊಡ್ತಿದ್ರು. ಎಲ್ಲರೂ ಅಂತಾರೆ 90 ಬರಲ್ಲ, ಅಷ್ಟು ಇದು ಆಗಲ್ಲ ಅಂತ. ಮತ್ತು ಇನ್ನೊಂದು ಏನಂದರೆ ರಾಯಚೂರು ಯಾರೂ ಆಗಂಗಿಲ್ಲ, ಅಲ್ಲಿ ಅಷ್ಟೊಂದು ಮಾಡೋಕ್ಕಾಗಲ್ಲ ಅಂತ ಜಾಸ್ತಿ ಅಂತಾರೆ. ಒಂದು ಹಿಂದುಳಿದ ಜಿಲ್ಲೆ ಅಂತಲೇ ಕರೀತಾರೆ. ಅದಕ್ಕೆ ನಾವು ಯಾಕೆ ಮಾಡಬಾರ್ದು ರಾಯಚೂರವರು ಅಂತ ಅದೊಂದು ಇನ್ಸ್ಪಿರೇಷನ್ ಇತ್ತು ನನಗೆ. ಅದಕ್ಕೆ ಕಷ್ಟಪಟ್ಟು ಡೆಡಿಕೇಶನ್, ಹಾರ್ಡ್ ವರ್ಕ್, ಡಿಟರ್ಮಿನೇಷನಿಂದ ಈ ಒಂದು ರಿಸಲ್ಟ್ ಬಂತು ಅಂತ ಹೇಳ್ಬೋದು. ಅಂದರೆ ಟೋಟಲ್ ಮಾರ್ಕ್ಸ್ ಬಂದಿದ್ದು 618. 4 ಸಬ್ಜೆಕ್ಟ್ಸಲ್ಲಿ ನನಗೆ ಔಟ್ ಆಫ್ ಔಟ್ ಬರುತ್ತೆ. ಮತ್ತು ಇಂಗ್ಲೀಷಲ್ಲಿ 125ಗೆ 124, ಸೈನ್ಸಲ್ಲಿ 94, ಟೋಟಲ್ 618 ಆಗುತ್ತೆ. ಬಟ್ ನಾನು ಸ್ಕೂಲಿಂದ ಬಂದಮೇಲೆ ಒಂದು 4 to 5 hours ಓದ್ತಿದ್ದೆ ಮನೇಲಿ. ಮಾರ್ನಿಂಗಲ್ಲಿ 1-2 hours ಓದ್ತಿದ್ದೆ. ಜಾಸ್ತಿ ನಾನು ಟೈಮ್ ಸ್ಪೆಂಡ್ ಮಾಡ್ತಿದ್ದಿದ್ದು ಸ್ಕೂಲಲ್ಲೇ ಇರೋದ್ರಿಂದ ನಾನು ಸ್ಕೂಲಲ್ಲೇ ಜಾಸ್ತಿ ಸ್ಟಡಿ ಮಾಡಿರ್ಬೋದು ಅಂತ. ನಾನು ನೆಕ್ಸ್ಟ್ ಮೆಡಿಕಲ್ ಮಾಡಿ MD ಮಾಡಬೇಕು ಅಂತ ಇದ್ದೀನಿ. ಅಂದರೆ ಒಂದು ಡಾಕ್ಟರ್ ಆಗಿ ಒಂದು ಸೋಷಿಯಲ್ ಸರ್ವಿಸ್ ಮಾಡಬೇಕು ಅನ್ನೋದು ನಂದೊಂದು ಏಮ್ ಇದೆ ಸಣ್ಣ. ಆದರ್ಶ ಶಾಲೆ ಮುಖ್ಯ ಗುರುಗಳು, ಶಿಕ್ಷಕರು, ಪಾಲಕರು ಭಾಗಿಯಾಗಿದ್ದರು. ಆನ್ಲೈನ್ ಲೋನ್ ಕೊಡಿಸುವುದಾಗಿ ಹೇಳಿ ಜನರನ್ನು ವಂಚಿಸುತ್ತಿದ್ದ 3 ಆರೋಪಿಗಳನ್ನು ಸೈಬರ್ ಅಪರಾಧದ ಪೊಲೀಸರು ಬಂಧಿಸಿದ್ದಾರೆ. ಮಹೇಶ್, ವೀರೇಶ್ ಹಾಗೂ ಪ್ರಭು ಎಂಬ 3 ಜನ ಆರೋಪಿಗಳು ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಹಿಂಭಾಗದ ಲಕ್ಷ್ಮಣ್ ಲೇಔಟ್ನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದು, ಜನರಿಗೆ ಆನ್ಲೈನ್ನಲ್ಲಿ ಸಾಲ ಕೊಡಿಸುವುದಾಗಿ ನಂಬಿಸಿ ಅವರಿಂದ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಸೇರಿದಂತೆ ಇತರೆ ದಾಖಲೆಗಳನ್ನು ಪಡೆದುಕೊಂಡು ವಿವಿಧ ಕಂಪನಿಗಳ ಸಿಮ್ ಕಾರ್ಡ್ಗಳನ್ನು ಬಳಸಿ QR ಕೋಡ್ಗಳನ್ನು ಸೃಷ್ಟಿಸುತ್ತಿದ್ದಾರೆ.
ಮಾಡಿದ್ದರು. ಬಳಿಕ ಆನ್ಲೈನ್ ಮೂಲಕ ವಿವಿಧ ಬ್ಯಾಂಕ್ ಖಾತೆಗಳಿಗೆ ಹಣ ಹಾಕಿಸಿಕೊಂಡು ಯಾವುದೇ ಸಾಲ ನೀಡದೆ ಮೋಸ ಮಾಡುತ್ತಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ಕುರಿತು ಖಚಿತ ಮಾಹಿತಿ ಮೇರೆಗೆ ರಾಯಚೂರು ಸೈಬರ್ ಅಪರಾಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿತ್ತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ ಐಪಿಎಸ್ ಅವರ ಮಾರ್ಗದರ್ಶನದಲ್ಲಿ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯ ಡಿವೈಎಸ್ಪಿ ಶಾಂತವೀರ್ ಇವರ ನೇತೃತ್ವದಲ್ಲಿ ದಾಳಿ ನಡೆಸಿ ಆರೋಪಿಗಳಾದ ಮಹೇಶ್ ಚಿಲ್ಲಾಳ, ವೀರೇಶ್ ಮತ್ತು ಪ್ರಭು ಎಂಬ ಆರೋಪಿಗಳನ್ನು ಬಂಧಿಸಲಾಗಿದೆ. ಬಂಧಿತರಿಂದ ಅಪರಾಧಕ್ಕೆ ಬಳಸಿದ 8 ಮೊಬೈಲ್ ಫೋನ್ಗಳು, ಸಿಮ್ ಕಾರ್ಡ್ಗಳು, 1 ಕಾರ್ ಮತ್ತು 1 ಯಮಹ ಮೋಟಾರ್ ಸೈಕಲ್ ಜಪ್ತಿ ಮಾಡಲಾಗಿದೆ. ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ. ಉತ್ತಮ ಕಾರ್ಯ ನಿರ್ವಹಿಸಿದ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಪ್ರಶಂಸೆ ವ್ಯಕ್ತಪಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾ ಗುತ್ತಿಗೆ ನೌಕರರ ಸಮಾವೇಶ. ಗುತ್ತಿಗೆ ಪದ್ಧತಿ ರದ್ದುಗೊಂಡರೂ ಸಂಘಟಿತ ಹೋರಾಟ ಕೊರತೆಯಿಂದ ಶೋಷಣೆ ಮಾನಸಯ್ಯ. ವರನಟ ಡಾಕ್ಟರ್ ರಾಜ್ಕುಮಾರ್ ಜಯಂತಿ. ಕನ್ನಡ ನಾಡು ನುಡಿ ರಕ್ಷಣೆಗೆ ಡಾಕ್ಟರ್ ರಾಜ್ಕುಮಾರ್ ಕೊಡುಗೆ ಅಪಾರ. ಸುರೇಶ್ ವರ್ಮಾ. ತುಂಗಭದ್ರಾ ನೀರಾವರಿ ಕಾರ್ಮಿಕರ ಬೇಡಿಕೆಗಳಿಗೆ ಆಗ್ರಹಿಸಿ ಯರಮರಸ್ ನೀರಾವರಿ ಕಚೇರಿ ಮುಂದೆ ಪ್ರತಿಭಟನೆ. ಮಹಿಳಾ ಮೀಸಲಾತಿ ಕಾಯ್ದೆ ಸೋಲಿಗೆ ಬಿಜೆಪಿಯೇ ಕಾರಣ. ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುವ ಪ್ರಯತ್ನ. ನಿರ್ಮಲಾ ಬೆಣ್ಣೆ ಆರೋಪ. ಏಪ್ರಿಲ್ 26ರಂದು ಬಂಡಾಯ ಸಾಹಿತ್ಯ ಸಂಘಟನೆಯಿಂದ ವಿಚಾರಗೋಷ್ಠಿ, ಕವಿಗೋಷ್ಠಿ. ಪ್ರವೀಣ್ ರೆಡ್ಡಿ ಗುಂಜಳ್ಳಿ. ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಆದರ್ಶ ವಸತಿ ಶಾಲೆಯ ವಿದ್ಯಾರ್ಥಿನಿ ಶ್ರೀರಕ್ಷಾಗೆ ಬಿಇಒ ಸನ್ಮಾನ. ಮತ್ತು ಆನ್ಲೈನ್ ಲೋನ್ ಕೊಡಿಸುವುದಾಗಿ ವಂಚನೆ, 3 ಬಂಧನ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.